ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಪರ್ಧಾ ವಿವೇಕ. ಸೊ ಹಿಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ನೋಡ್ತಾ ಹೋಗೋಣ. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಮೊದಲ ಪ್ರಶ್ನೆ. ಸೊ ಈ ಕ್ಲಾಸಿನಲ್ಲಿ ಆಲ್ಮೋಸ್ಟ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಇರುತ್ತೆ. ಸೊ ಅದರ ಬೇಸ್ ಮೇಲೆ ಜನರಲ್ ನಾಲೆಡ್ಜ್ ಬಗ್ಗೆ ತಿಳಿತಾ ಹೋಗೋಣ, GK ಬಗ್ಗೆ ತಿಳಿತಾ ಹೋಗೋಣ. ಸೊ ಒಟ್ಟಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಏನು ಬೇಕಾಗಿರ್ತಕ್ಕಂಥ ಒಟ್ಟಾರೆ ಇನ್ಫಾರ್ಮೇಶನ್ ತಿಳಿತಾ ಹೋಗೋಣ. ಸೊ ಮೊದಲ ಪ್ರಶ್ನೆ, ವಿನಾಶಕಾರಿ ಭೂಕಂಪನದ ನಂತರ ವೆನೆಜುವೆಲಾಗೆ ಸಹಾಯ ಮಾಡಲು ಭಾರತ ಆರಂಭಿಸಿದ ಮಾನವೀಯ ಪರಿಹಾರ ಕಾರ್ಯಾಚರಣೆಯ ಹೆಸರೇನು ಅಂತಿದೆ. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಆಪರೇಷನ್ ಅಮಿಸ್ಟಾಡ್ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ವೆನೆಜುವೆಲಾ ದೇಶದಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಸೊ ನೆನ್ಪಿಟ್ಕೊಳ್ಳಿ 7.6% ಸೊ ಏನಾಯ್ತು ಅಂತ ಕೇಳಿದ್ರೆ ಭೂಕಂಪನ ಉಂಟಾಯಿತು. ಓಕೆ, ಈ ಭೂಕಂಪನದ ಮಾನವೀಯ ನೆರವಿಗಾಗಿ ಇತ್ತೀಚೆಗೆ ಭಾರತ ದೇಶ ಏನ್ ಮಾಡ್ತು ಅಂತ ಕೇಳಿದ್ರೆ, ಸೊ ಮೋರ್ ಇಂಪಾರ್ಟೆಂಟ್ ಒಂದು ಮಾನವೀಯ ನೆರವನ್ನ ಘೋಷಣೆ ಮಾಡ್ತು. ಈಗ ಎಕ್ಸಾಮ್ಗೆ ಏನ್ ಕೇಳ್ತಾನೆ ಅಂತ ಕೇಳಿದ್ರೆ, ಸೊ ಆಪರೇಷನ್ ಅಮಿಸ್ಟಾಡ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ, ನಿಮಗೆ ಗೊತ್ತಿರಬೇಕು. ಆಪರೇಷನ್ ಅಮಿಸ್ಟಾಡ್ ಅಂತಂದ್ರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಏನಂತ ಕರೀತಾರೆ ಅಂತ ಕೇಳ್ತಾನೆ ಎಕ್ಸಾಮ್ಗೆ. ಸೊ ಸ್ನೇಹ ಎಂದರ್ಥ ನೋಡಿ. ಓಕೆ, ಸ್ನೇಹ ಎಂದರ್ಥ. ಎಕ್ಸಾಮ್ಗೆ ಇವೆಲ್ಲ ಖಂಡಿತ ಕೇಳ್ತಾನೆ, ನಿಮಗೆ ಗೊತ್ತಿರಬೇಕು. ಆಪರೇಷನ್ ಮಹಾದೇವ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಹೌದಾ? ಸೊ ಆಪರೇಷನ್ ಮಹಾದೇವ್, ಸೊ ಇತ್ತೀಚೆಗೆ ಏನು ಪಹಲ್ಗಾಮ್ನ ಒಂದು ಘಟನೆ ಆಯ್ತಲ್ಲ, ಅಲ್ಲಿ ಆ ಪಹಲ್ಗಾಮ್ದಲ್ಲಿ ಭಾಗವಹಿಸಿರ್ತಕ್ಕಂಥ ಉಗ್ರರನ್ನ ಒಡೆದುರುಳಿಸಲಿಕ್ಕಾಗಿ ಭಾರತ ದೇಶ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ಹೆಸರಿನಲ್ಲಿ ಆಪರೇಷನ್ ಮಹಾದೇವ್. ಆಲ್ಸೋ ಆಪರೇಷನ್ ಸಿಂಧೂರ್ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಆಪರೇಷನ್ ಸಿಂಧೂರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸೊ ಆಪರೇಷನ್ ಸಿಂಧೂರು ಸಹ ಪಹಲ್ಗಾಮ್ನ ಘಟನೆಯ ವಿರುದ್ಧ ಭಾರತ ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ಆಗಿದೆ. ಸೊ ಇವೆಲ್ಲ ಏನಂತಂದ್ರೆ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟು. ಹಾಗಾದ್ರೆ ಈ 7.6% ಏನು ತೀವ್ರತೆ ಐತಲ್ಲ, ಭೂಕಂಪನದ ತೀವ್ರತೆಯನ್ನು ಯಾವುದರ ಮೂಲಕ ಅಳಿತಾರೆ ಅಂತ ಕೇಳ್ತಾನೆ. ರಿಕ್ಟರ್ ಮಾಪನದ ಮೂಲಕ ಅಳಿತಾರ. ಎಕ್ಸಾಮ್ಗೆ ಇವೆಲ್ಲ ಏನಾಗಿದೆ ಅಂತ ಕೇಳ್ತಾನೆ. ಸೊ ವೆನೆಜುವೆಲಾ, ಸೊ ಐ ಥಿಂಕ್ ಕಾರಾಕಾಸ್ ಅಂತ ಹೇಳ್ಬಿಟ್ಟು ಇದರ ರಾಜಧಾನಿ. ಓಕೆ, ಸೊ ಕಾರಾಕಾಸ್ ಅಂತ ಹೇಳ್ಬಿಟ್ಟು ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನಾಯ್ತು ಅಂತ ಕೇಳಿದ್ರೆ, ಇದೇ ಜೂನ್ 24 ಏನು ಸಂಜೆ ವೇಳೆಗಾಗಿ ಅಲ್ಲಿ ಭೂಕಂಪನ ಸಂಭವಿಸಿತು. ಸೊ ನೆನ್ಪಿಟ್ಟುಕೊಳ್ಳಿ, ಇದೆಲ್ಲವೂ ಎಕ್ಸಾಮ್ಗೆ ಬರ್ತಕ್ಕಂಥದ್ದು. ಸೊ ಬಟ್ ಎಕ್ಸಾಮ್ಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ವೆನೆಜುವೆಲಾ ದೇಶದ ಏನ್ ಕೇಳ್ತಾನೆ ಅಂತ ಕೇಳಿದ್ರೆ, ಸುತ್ತಲೂ ಇರ್ತಕ್ಕಂಥ ರಾಷ್ಟ್ರಗಳು ಕೇಳ್ತಾನೆ. ಇಲ್ಲಪ್ಪ ಅಂತಂದ್ರೆ ವೆನೆಜುವೆಲಾ ದೇಶದೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿರತಕ್ಕಂಥ ರಾಷ್ಟ್ರ ಯಾವುದಂತ ಕೇಳ್ತಾನೆ. ನಿಮ್ಗೆ ಗೊತ್ತಿರಲಿ, ನಾನು ಈಗಾಗಲೇ ಹೇಳಿದ್ದೀನಿ, ವೆನೆಜುವೆಲಾದ ರಾಜಧಾನಿ ಸೊ ಕಾರಾಕಾಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ವೆನೆಜುವೆಲಾ ದೇಶದೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದಂತ ಕೇಳಿದ್ರೆ ಕಾಂಬೋಡಿಯಾ. ಸೊ ಕಾಂಬೋಡಿಯಾ ಗೊತ್ತಿರಬೇಕು. ಇಲ್ಲಿ ನೋಡಿ, ವೆನೆಜುವೆಲಾ ದೇಶದೊಂದಿಗೆ ಅತಿ ದೊಡ್ಡದಾಗಿರ್ತಕ್ಕಂಥ ಗಡಿಯನ್ನ ಯಾವ್ದು ಹಚ್ಚಿಕೊಂಡಿದೆ ಅಂತ ಕೇಳಿದ್ರೆ ಕಾಂಬೋಡಿಯಾ. ಸೊ ಕಾಂಬೋಡಿಯಾ ಯಾವುದಕ್ಕೆ ಪ್ರಸಿದ್ಧಿ ಅಂತ ಕೇಳಿದ್ರೆ, ಕಾಂಬೋಡಿಯಾದ ಬಗ್ಗೆ ಏನ್ ಎಕ್ಸಾಮ್ಗೆ ಕೇಳ್ತಾನೆ ಅಂತ ಕೇಳಿದ್ರೆ, ಅಂಕರ್ ವಾಟ್ ದೇವಾಲಯ ಕಂಡು ಬರುತ್ತಲ್ಲಿ. ಓಕೆ, ಭಾರತದ ಅಂಕೋರ್ ವಾಟ್ ದೇವಾಲಯ ಕಂಡು ಬರುತ್ತೆ. ಯಾವುದಕ್ಕೆ ಸೀಮಿತವಾಗಿರ್ತಕ್ಕಂಥ ದೇವಾಲಯ ಅಂತ ಕೇಳಿದ್ರೆ, ಈ ಒಂದು ಅಂಕರ್ ವಾಟ್ ದೇವಾಲಯವು ವಿಷ್ಣು ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯ. ಈಗಾಗಲೇ ಎಕ್ಸಾಮಿಗೆ ಕೇಳಿದಾನ. ವೆನೆಜುವೆಲಾದ ರಾಜಧಾನಿ ಕಾರಾಕಾಸ್. ಸೊ ಉತ್ತರಕ್ಕೆ ಸೊ ನೆನ್ಪಿಟ್ಕೊಳ್ಳಿ, ಸೊ ಈ ಈಶಾನ್ಯಕ್ಕೆ ಗ್ರೆನಡಾ ಕಂಡು ಬರುತ್ತೆ. ಸೊ ಅದಾದ್ಮೇಲೆ ಟ್ರಿನಿಡಾ ಅಂಡ್ ಟೊಬಾಗೊ ಕಂಡು ಬರುತ್ತೆ. ಪೂರ್ವಕ್ಕೆ ಗಯಾನ ಕಂಡು ಬರುತ್ತಾ, ನಿಮಗೆ ಗೊತ್ತಿರಲಿ, ಗಯಾನ ಕಂಡು ಬರುತ್ತೆ. ಸೊ ಇಂಪಾರ್ಟೆಂಟ್. ಅದಾದ್ಮೇಲೆ ದಕ್ಷಿಣಕ್ಕೆ ಬ್ರೆಜಿಲ್ ಕಂಡು ಬರುತ್ತಾ. ಸೊ ಎಕ್ಸಾಮ್ಗೆ ಏನ್ ಕೇಳ್ತಾನೆ ಅಂತ ಕೇಳಿದ್ರೆ, ವೆನೆಜುವೆಲಾ ದೇಶದ ಅತಿ ದೊಡ್ಡದಾಗಿರ್ತಕ್ಕಂಥ ಆ ದೇಶದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವ್ದಂತ ಕೇಳ್ತಾನೆ, ಕೊಲಂಬಿಯೋ. ಸೊ ನೆನ್ಪಿಟ್ಕೊಳ್ಳಿ, ಕಾಂಬೋಡಿಯಾ. ಓಕೆ, ಇದು ಮೋರ್ ಇಂಪಾರ್ಟೆಂಟ್. ಇದು ಏನಪ್ಪಾ ಅಂತ ಕೇಳಿದ್ರೆ ಎಕ್ಸಾಮ್ಗೆ ಇವೆಲ್ಲ ಖಂಡಿತ ಎಕ್ಸಾಮ್ಗೆ ಆಗ್ತವೆ ಇವು. ಸೊ ನೆಕ್ಸ್ಟ್ ಯಾವ್ದಿದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಮೇಕೆದಾಟು ಯೋಜನೆ ಈ ಕೆಳಕಂಡ ಯಾವ ನದಿಗೆ ಕಂಡು ಬರುತ್ತದೆ? ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪದೇ ಈಗ ಸದ್ಯ ನ್ಯೂಸ್ ಪೇಪರ್ ಅಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಇದು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಮೇಕೆದಾಟು ಏನಕ್ಕೆ ಸುದ್ದಿಯಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಹೇಳ್ತೀನಿ ನಿಮಗೆ. ಬಹಳ ಅಂದ್ರೆ ಬಹಳ ಸುದ್ದಿಯಲ್ಲಿದೆ. ಯಾಕೆ ಅಂತ ಕೇಳಿದ್ರೆ, ಮೇಕೆದಾಟು ಯೋಜನೆಯ ಸಂಬಂಧವಾಗಿ ಕಾವೇರಿ ವನ್ಯಜೀವಿ ಧಾಮವನ್ನ ಏನ್ ಮಾಡಬೇಕು ಅಂತ ಕೇಳಿದ್ರೆ,
ಆ ಒಂದು ವನ್ಯಜೀವಿ ಧಾಮಕ್ಕೆ ಹಾನಿ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಪರಿಸರ ಪ್ರೇಮಿಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಮೇಕೆದಾಟು ಯೋಜನೆಯನ್ನು ವಿರೋಧಿಸ್ತಾ ಇದ್ದಾರೆ. ಸೊ ಇದು ಎಕ್ಸಾಮಿಗೆ ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಮೇಕೆದಾಟು ಯೋಜನೆ ಈ ಕೆಳಗಂಡ ಯಾವ ನದಿಗೆ ಕಂಡು ಬರುತ್ತೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಾವೇರಿ ನದಿಗೆ ಏನಾಗುತ್ತೆ ಮೇಕೆದಾಟು ಯೋಜನೆ ಕಂಡು ಬರುತ್ತಾ, ಯಾವ ನದಿಗೆ? ಸೊ ಕಾವೇರಿ ನದಿಗೆ ಕಂಡು ಬರುತ್ತೆ. ಓಕೆ, ಸೊ ಮೇಕೆದಾಟು ಯೋಜನೆಯ ವಿವಾದ ಯಾವ ಎರಡು ರಾಜ್ಯಗಳ ನಡುವೆ ಕಂಡು ಬರುತ್ತೆ ಅಂತ ಕೇಳಿದ್ರೆ ಕರ್ನಾಟಕ ವರ್ಸಸ್ ತಮಿಳುನಾಡು. ಓಕೆ, ಸೊ ಅದಾದ್ಮೇಲೆ ಮೂರು ಇಂಪಾರ್ಟೆಂಟ್ ಮೇಕೆದಾಟು ಎಂದರಂತೆ ಅಂತ ಕೇಳಿದ್ರೆ ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆ ಜಿಗಿಯತಕ್ಕಂಥ ಮೇಕೆ ಏನ್ ಹೇಳಿ ಮೇಕೆಗಳು ಒಂದನ್ನೊಂದು ಆ ನದಿಯನ್ನು ದಾಟತಕ್ಕಂಥ ಸ್ಥಳ ಆಗಿರೋದ್ರಿಂದ ಇದನ್ನ ಮೇಕೆದಾಟು ಅಂತ ಕರೀತಾರ. ಸೊ ನಿಮಗೆ ಗೊತ್ತಿರಬೇಕಿದು. ಸೊ ಇದ್ರ ಕುರಿತು ಏನೆಲ್ಲ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಎಕ್ಸಾಮ್ಗೆ ಏನ್ ಕೇಳಿದಾನೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬಹಳ ಇಂಪಾರ್ಟೆಂಟ್. ಇದ್ರ ಕುರಿತು ಬಹಳ ಅಂದ್ರೆ ಬಹಳ ಬರೀ ಎಕ್ಸಾಮ್ಗೆ ಕೇಳಿದಾನ. ಸೊ ಮೇಕೆದಾಟು ಎಂಬ ಪದದ ಅರ್ಥ ಏನಂತ ಹೇಳ್ಬಿಟ್ಟು ನಾನು ಆಗ್ಲೇ ಹೇಳಿದೆ ನಿಮ್ಗೆ. ಮೇಕೆದಾಟು ಎಂದರೆ ಓಕೆ ಇಲ್ಲಿ ನೋಡಿ ಮೇಕೆದಾಟು ಎಂಬ ಹೆಸರಿನ ಭಾಷಾಂತರದ ಅರ್ಥವೇನು ಅಂತ ಕೇಳಿದ್ರೆ ಮೇಕೆಗಳು ಏನ್ ಮಾಡ್ಬೋದು ಹೇಳಿ ನದಿಯನ್ನ ದಾಟತಕ್ಕಂತ ಒಂದು ಸ್ಥಳಕ್ಕೆ ಮೇಕೆದಾಟು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಮೇಕೆದಾಟು ಯೋಜನೆಯು ಕಾವೇರಿ ನದಿ ಮತ್ತು ಯಾವ ನದಿಯ ಸಂಗಮದ ಬಳಿ ನಿರ್ಮಾಣವಾಗಲಿದೆ? ಸೊ ಕಾವೇರಿ ಮತ್ತು ಆರ್ಕಾವತಿ ನದಿ ದಂಡೆಗೆ ಮೇಲೆ ಇರತಕ್ಕಂಥದ್ದು ಮೇಕೆದಾಟು ನದಿ ಯೋಜನೆ ಐತಲ್ಲ. ಸೊ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಈ ಯೋಜನೆಯನ್ನ ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿ ಜಾರಿಗೆ ತರಲು ಉದ್ದೇಶಿಸಲಾಗಿದೆ. ಮೇಕೆದಾಟು ಸಮತೋಲನ ಜಲನಯನದ ಉದ್ದೇಶಿತ ಸಂಗ್ರಹದ ಸಾಮರ್ಥ್ಯ ಎಷ್ಟು TMC ನೀರನ್ನ 67 TMC ನೀರನ್ನ ಏನ್ ಮಾಡಬೇಕು ಸಂಗ್ರಹಿಸಬೇಕೆನ್ನುವುದು ಬ್ಯಾಲೆನ್ಸಿಂಗ್ ರಿಸರ್ವ್ ಆಗಿ ಇಟ್ಕೊಳ್ಬೇಕಂತ ಹೇಳ್ಬಿಟ್ಟು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರೋದು. ಮೇಕೆದಾಟು ಯೋಜನೆಯು ಜಾರಿಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿರುವ ರಾಜ್ಯ ತಮಿಳುನಾಡು. ಈ ಯೋಜನೆ ಯಾವ ವನ್ಯಜೀವಿ ಅಭಯಾರಣ್ಯದ ಭೂಮಿಯನ್ನು ಮುಳುಗಡೆ ಮಾಡುವ ಸಾಧ್ಯತೆ ಇದೆ ಅಂತೇಳಿ ಪರಿಸರ ಪ್ರೇಮಿಗಳು ಇದನ್ನ ವಿರೋಧಿಸ್ತಿದ್ದಾರೆ ಅಂತಂದ್ರೆ ನಾನು ಈಗಾಗಲೇ ಹೇಳಿದೆ ನಿಮಗೆ ಕಾವೇರಿ ವನ್ಯಜೀವಿ ಧಾಮ. ಓಕೆ, ಈ ಯೋಜನೆಯ ಪ್ರಮುಖ ಉದ್ದೇಶ ಏನಂತ ಕೇಳಿದ್ರೆ ಬೆಂಗಳೂರು ನಗರಕ್ಕೆ ನೀರು ಸರಬರಾಜು ಮಾಡೋದು ಇಲ್ಲ ಪೂರೈಕೆ ಮಾಡುವುದು ಇದರ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಇನ್ನು ಮೇಕೆದಾಟು ಅಣೆಕಟ್ಟಿನ ಒಟ್ಟು ಅಂದಾಜು ವೆಚ್ಚ ಏನಂತ ಕೇಳಿದ್ರೆ 9,000 ಕೋಟಿ ರೂಪಾಯಿ. ಕಾವೇರಿ ನದಿ ವಿವಾದವನ್ನು ನಿರ್ವಹಿಸಲು ಕೇಂದ್ರ ಸರ್ಕಾರ ಸ್ಥಾಪಿಸಿದ ಪ್ರಾಧಿಕಾರದ ಹೆಸರೇನಂತ ಕೇಳ್ತಾನ ಕಾವೇರಿ ನದಿ ನೀರು ಪ್ರಾಧಿಕಾರ ಅಂತ ಕರೀತಾರ. ಸೊ ಇದು ಏನಂತ ಕೇಳಿದ್ರೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಏನಕ್ಕೆ ಅಂತ ಕೇಳಿದ್ರೆ ಮೇಕೆದಾಟು ಯೋಜನೆಯಿಂದಾಗಿ ಕಾವೇರಿ ವನ್ಯಜೀವಿ ಧಾಮಕ್ಕೆ ಮುಳುಗಡೆ ಆಗ್ತಕ್ಕಂಥ ಒಂದು ಏನು ಆ ಒಂದು ಈ ವಿಷಯವನ್ನ ಅಲ್ಲಿರ್ತಕ್ಕಂಥ ಪರಿಸರ ಪ್ರೇಮಿಗಳು ಇದನ್ನು ವಿರೋಧಿಸ್ತಾ ಇದ್ದಾರೆ. ಒಟ್ಟಾರೆ 67 TMC ಈ ಯೋಜನೆಯ ನೀರಿನ ಸಂಗ್ರಹದ ಒಂದು TMC ಆಗಿರ್ತಕ್ಕಂಥದ್ದು. ಈ ಮೇಕೆದಾಟು ಯೋಜನೆ ಕಾವೇರಿ ಮತ್ತು ಆರ್ಕಾವತಿ ನದಿಗೆ ಕಂಡು ಬರುತ್ತೆ. ಮೇಕೆದಾಟು ಎಂಬ ಹೆಸರಿನ ಅರ್ಥ ಈಗಾಗಲೇ ಹೇಳಿದ್ದೇನೆ, ಮೇಕೆಗಳು ಜಿಗಿಯಬಹುದಾಗಿರ್ತಕ್ಕಂಥ ಒಂದು ವಿಶೇಷತೆ ಇರತಕ್ಕಂಥ ಸ್ಥಳಕ್ಕೆ ಮೇಕೆದಾಟು ಅಂತ ಕರಿತೀವಿ. ಸೊ ಮೇಕೆದಾಟು ಈ ಯೋಜನೆಯನ್ನ ತೀವ್ರವಾಗಿ ವಿರೋಧಿಸತಕ್ಕಂಥ ರಾಜ್ಯ ಕೇಳಿದ್ರೆ ಅದು ತಮಿಳುನಾಡು. ಸೊ ಗೊತ್ತಿರಬೇಕು ಈ ಯೋಜನೆಯಿಂದಾಗಿ ಮುಳುಗಡೆ ಆಗಬಹುದಾಗಿರ್ತಕ್ಕಂಥ ವನ್ಯಜೀವಿ ಧಾಮ ಯಾವುದು ಅಂತ ಕೇಳಿದ್ರೆ ಕಾವೇರಿ ವನ್ಯಜೀವಿ ಧಾಮ. ಈ ಯೋಜನೆಯನ್ನ ಪ್ರಮುಖ ಉದ್ದೇಶಗಳು ಯಾವುದೇ ಅಂತ ಕೇಳಿದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಕೇಳಿದ್ರೆ ಬೆಂಗಳೂರು ನಗರಕ್ಕೆ ನೀರು ಪೂರೈಕೆ ಮಾಡತಕ್ಕಂಥದ್ದು. ಒಟ್ಟಾರೆ ಇದು 9,000 ಕೋಟಿ ರೂಪಾಯಿ ವೆಚ್ಚದ ಅಂದಾಜು ಕೋಟಿ ರೂಪಾಯಿ ವೆಚ್ಚದಾಗಿರ್ತಕ್ಕಂಥದ್ದು. ಈ ಮೇಕೆದಾಟು ಯೋಜನೆಯ ಯಾವ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಕಾವೇರಿ ನದಿ ನೀರು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿದೆ. ಓಕೆ, ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಪದೇ ಸುದ್ದಿಯಲ್ಲಿರ್ತಕ್ಕಂಥದ್ದು ಮತ್ತೊಂದು ಏನಂತ ಕೇಳಿದ್ರೆ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಬೋರ್ವೆಲ್ ಸಮೀಕ್ಷೆಗೆ ಅಲ್ಲಿರ್ತಕ್ಕಂಥ CM DK ಶಿವಕುಮಾರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು. ಈ ಸುದ್ದಿಯಲ್ಲಿರ್ತಕ್ಕಂಥ ವಿಚಾರ ಏನಕ್ಕೆ ಅಂತ ಕೇಳಿದ್ರೆ ಮಾನವ ವನ್ಯಜೀವಿ ಸಂಘರ್ಷದ ಬಗ್ಗೆ ಕೂಡ ಚರ್ಚೆ ಮಾಡ್ತಕ್ಕಂಥದ್ದು. ನಾನು ಈಗಾಗಲೇ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಓಕೆ, ಇದರ ಮೂಲ ಉದ್ದೇಶ ಏನಂತ ಕೇಳಿದ್ರೆ ಬೆಂಗಳೂರು ನಗರಕ್ಕೆ ನೀರು ಸರಬರಾಜು ಮಾಡೋದಾಗಿರ್ತಕ್ಕಂಥದ್ದು. ಹೌದಾ? ಸೊ ಮೋರ್ ಇಂಪಾರ್ಟೆಂಟ್ ನೋಡಿ, ಸದ್ಯ ಮೋಡ ಬಿತ್ತನೆ ಏನಕ್ಕೆ ಸುದ್ದಿಯಲ್ಲಿದೆ ಅಂತ ಕೇಳಿದ್ರೆ ಮೋಡ ಬಿತ್ತನೆಯಿಂದಾಗಿ ಈಗ ಎಲ್ನಿನೋದ ಪ್ರಭಾವದಿಂದಾಗಿ ಇಡೀ ಭಾರತ ದೇಶ ಇದು ಏನಾಗಿದೆ ಅಂತ ಕೇಳಿದ್ರೆ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥದ್ದು. ಅದರಲ್ಲೂ ಸಹ ಕರ್ನಾಟಕ ಸಹ ಏನಾಗ್ತಾ ಇದೆ, ಬರಗಾಲವನ್ನ ಎದುರಿಸ್ತಾ ಇದೆ. ಸದ್ಯಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಇಂಪಾರ್ಟೆಂಟು ಈ ಒಂದು ಪರಿಹಾರವನ್ನ ಬರಗಾಲದ ಪರಿಹಾರವನ್ನ ಸಮೀಕ್ಷೆ ಮಾಡಿಸ್ತಕ್ಕಂಥದ್ದು. ಅದರ ಜೊತೆಗೆ ಮೋಡ ಬಿತ್ತನೆಯ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಈ ಕುರಿತು ಏನೆಲ್ಲ ಎಕ್ಸಾಮ್ಗೆ ಈ ಹಿಂದೆ ಕೇಳಿದಾನೆ ಮೋಡ ಬಿತ್ತನೆಯ ಬಗ್ಗೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಮೋಡ ಬಿತ್ತನೆಯು ಶೀತಲ ಮೋಡಗಳು
ಶೀತ ಮೋಡಗಳು ಚಿಕಿತ್ಸೆಗಾಗಿ ಸಾಮಾನ್ಯವಾಗಿ ಬಳಸುವ ರಾಸಾಯನಿಕ ಯಾವುದು ಅಂತ ಹೇಳ್ಬಿಟ್ಟು ಇದೆ. ಅಂದ್ರೆ ಮೋಡ ಬಿತ್ತನೆಗೆ ಸಂಬಂಧಪಟ್ಟಂತೆ ಯಾವ ರಾಸಾಯನಿಕವನ್ನ ಸಿಂಪಡಿಸಲಾಗುತ್ತದೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ಸಿಲ್ವರ್ ಅಯೋಡೈಡ್. ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್, ಸುಮಾರು ಬಾರಿ ಎಕ್ಸಾಮ್ಗೆ ಕೇಳಿದಾನೆ. ಓಕೆ, ಸೊ ಮೋಡ ಬಿತ್ತನೆಗೆ ಸಂಬಂಧಪಟ್ಟಂತೆ ರಾಸಾಯನಿಕ ಯಾವುದು ಅಂತ ಕೇಳಿದ್ರೆ ನಾವು ಸಿಲ್ವರ್ ಅಯೋಡೈಡ್, ನಿಮ್ಗೆ ಗೊತ್ತಿರಬೇಕು, ಭಾರಿ ಇಂಪಾರ್ಟೆಂಟ್ ಇದು. ಓಕೆ, ಈಗ ನೋಡಿ, ಈ ಒಂದು ಮೋಡ ಬಿತ್ತನೆಗೆ ಸಂಬಂಧಪಟ್ಟಂತೆ ಯಾವ್ದೆಲ್ಲ ಪ್ರಮುಖ ವಿಷಯಗಳನ್ನು ನಾವು ಅಬ್ಸರ್ವೇಷನ್ ಮಾಡಬಹುದು ಅಂತ ಕೇಳಿದ್ರೆ, ಸೊ ಈ ಒಂದು ಮೋಡ ಬಿತ್ತನೆಯನ್ನು ಮುಖ್ಯವಾಗಿ ಯಾವ ರೀತಿಯ ಮೋಡಗಳ ಮೇಲೆ ಪ್ರಯೋಗಿಸಲು ಸಾಧ್ಯವಾಗುತ್ತದೆ. ಎಕ್ಸಾಮ್ಗೆ ಕೇಳಬಹುದಾಗಿರ್ತಕ್ಕಂಥದ್ದು ಬೆಚ್ಚಗಿನ ಮೋಡಗಳು. ಕೆಇದವ್ರು ಏನ್ ಮಾಡ್ತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು, ಸೊ ಆಪ್ಷನ್ಸ್ ಗಳನ್ನ ಕೊಟ್ಟು ಈ ಮೇಲಿನ ಎಷ್ಟು ಸರಿ, ಈ ಮೇಲಿನ ಎಷ್ಟು ತಪ್ಪು, ಓಕೆ, ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ಬಿಟ್ಟು ಕೊಡೋ ಚಾನ್ಸ್ ಇರುತ್ತೆ. ಬಿಕಾಸ್ ಅದರಿಂದಾಗಿ ಡೀಪ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸೊ ಹೈಗ್ರೋಸ್ಕೋಪಿಕ್ ಎನ್ನುವ ಮೋಡ ಬಿತ್ತನೆಯನ್ನ ಮುಖ್ಯವಾಗಿ ನಿಮ್ಗೆ ಗೊತ್ತಿರಲಿ, ಬೆಚ್ಚಗಿನ ಮೋಡಗಳ ಮೇಲೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆ ಒಂದು ಸಿಲ್ವರ್ ಅಯೋಡೈಡ್ ಅನ್ನ ಸಿಂಪಡಿಸ್ತಾರೆ. ಓಕೆ, ಕರ್ನಾಟಕ ಸರ್ಕಾರ 2017 ಮತ್ತು 2019ರಲ್ಲಿ ಕೈಗೊಂಡ ಯೋಜನೆಯ ಹೆಸರೇನು? ನೋಡಿ, ವರ್ಷಧಾರಿ ಎನ್ನುವ ಒಂದು ಯೋಜನೆಯನ್ನಿಟ್ಟುಕೊಂಡು ಮೋಡ ಬಿತ್ತನೆ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕದಾದ್ಯಂತ ಕೈಗೊಳ್ಳಲಾಗಿತ್ತು ಈ ಹಿಂದೆ 2017 ಮತ್ತು 2019ರಲ್ಲಿ. ಮೋಡ ಬಿತ್ತನೆ ಪ್ರಕ್ರಿಯೆ ಯಶಸ್ವಿಯಾಗಲು ಮೋಡದಲ್ಲಿ ಯಾವ ಸ್ಥಿತಿ ಇರುವುದು ಅತ್ಯಗತ್ಯ ಅಂತ ಕೇಳಿದ್ರೆ ಅತಿ ಶೀತಗೊಂಡ ದ್ರವದ ನೀರು. ಓಕೆ, ಅತಿ ಶೀತಗೊಂಡ ದ್ರವದ ನೀರು ಇರುವುದರಿಂದ ಏನಾಗುತ್ತೆ, ಅದು ಮೋಡ ಬಿತ್ತನೆ ಯಶಸ್ವಿ ಆಗುತ್ತಾ? ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಓಕೆ, ಮೋಡ ಬಿತ್ತನೆಯನ್ನ ವಿಮಾನದ ಮೂಲಕ ಮಾಡುವುದರ ಜೊತೆಗೆ ಭೂಮಿಯ ಮೇಲೆ ಯಾವ ಉಪಕರಣದ ಮೂಲಕ ಮಾಡಬಹುದು? ನಿಮಗೆ ಗೊತ್ತಿರಲಿ, ಗ್ರೌಂಡ್ ಜನರೇಟರ್ಗಳಂತ ಬರ್ತವೆ. ಭೂಮಿಯ ಮೇಲೆ ಇರತಕ್ಕಂಥ ಗ್ರೌಂಡ್ ಜನರೇಟರ್ಗಳೇನಾಗ್ತದೆ, ಮೋಡ ಬಿತ್ತನೆಗೆ ವಿಮಾನದ ಮೂಲಕ ಮೋಡ ಬಿತ್ತನೆಗೆ ಏನಾಗ್ತದೆ, ಸಹಾಯಕವಾಗ್ತದೆ. ನೆಕ್ಸ್ಟ್ ನೋಡಿ, ಈ ಒಂದು ಮೋಡ ಬಿತ್ತನೆಯಿಂದಾಗಿ ಪರಿಸರವಾದಿಗಳು ಏನಕ್ಕೆ ಆತಂಕವನ್ನ ಪಡಿತಾರೆ ಅಂತ ಕೇಳಿದ್ರೆ, ಪರಿಸರವಾದಿಗಳು ಆಲ್ಮೋಸ್ಟ್ ಈ ಒಂದು ಮೋಡ ಬಿತ್ತನೆಯನ್ನ ಅವರು ದೂರ ತಳ್ಳುತ್ತಾರೆ ಅಥವಾ ಅದನ್ನ ವಿರೋಧಿಸ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ, ಈ ಮೋಡ ಬಿತ್ತನೆಯಿಂದಾಗಿ ಸಿಲ್ವರ್ ಅಯೋಡೈಡ್ ಕಂಟೆಂಟ್ ಏನಾಗುತ್ತೆ ಅಂತ ಕೇಳಿದ್ರೆ ಪರಿಸರ ಮತ್ತು ಜಲನಯನದ ಪ್ರದೇಶಗಳಲ್ಲಿ ಸೇರ್ಪಡುತ್ತದೆ. ಈ ರೀತಿ ಸೇರುವುದರಿಂದಾಗಿ ಪರಿಸರದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೂ ಹಾನಿ ಹಾಗೂ ಜಲಚರ ಪ್ರಾಣಿ ಪಕ್ಷಿಗಳಿಗೂ ಏನಾಗ್ತದೆ, ಈ ಸಿಲ್ವರ್ ಅಯೋಡೈಡ್ ಇಂದಾಗಿ ಇದು ಉಂಟಾಗುತ್ತೆ. ಬಿಕಾಸ್ ಇದನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್, ಪರಿಸರ ತಜ್ಞರು ಏನ್ ಮಾಡ್ತಾರೆ, ವಿರೋಧಿಸ್ತಾರೆ. ಓಕೆ, ಎಸ್ ನೋಡಿ, ಅದೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದು. ಈ ಒಂದು ಪದೇ ಪದೇ ಬರ್ತಾ ಇದೆ, ಇದರ ಬಗ್ಗೆ ಡೀಪ್ ಎಕ್ಸ್ಪ್ಲನೇಷನ್ ಇರಬೇಕು, ಅದಕ್ಕಾಗಿ. ಓಕೆ, ಎಸ್ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ವಿಚಾರ ಏನಂತ ಕೇಳಿದ್ರೆ, ಎಕ್ಸಾಮಿಗೆ ಬರಲೇಬಹುದಾಗಿರ್ತಕ್ಕಂಥ ಮತ್ತೊಂದು ಕರೆಂಟ್ ಅಫೇರ್ಸ್. ವಿಕ್ರಮ್ 1 ರಾಕೆಟ್ ಉಡಾವಣೆ. ಓಕೆ, ಇಲ್ಲಿ ವಿಕ್ರಮ್ 1 ರಾಕೆಟ್ ಉಡಾವಣೆ ಮಾಡಿದ್ದಾರೆ. ಓಕೆ, ಎಲ್ಲಿಂದ ಮಾಡಿದಾರ, ಯಾವ ಸಂಸ್ಥೆ ಮಾಡಿದಾರ? ಇದೊಂದು ಖಾಸಗಿ ಸಂಸ್ಥೆ ಮಾಡಿರ್ತಕ್ಕಂಥದ್ದು. ಓಕೆ, ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲೇ ಒಂದು ಮಹತ್ವದ ಮೈಲಿಗಲ್ಲಿದೆ ಅಂತ ಹೇಳ್ಬಿಡುದು. ಏನಕ್ಕೆ ಅಂತ ಕೇಳಿದ್ರೆ, ಹೈದರಾಬಾದ್ ಮೂಲದ ಖಾಸಗಿ ಬಾಹ್ಯಾಕಾಶ ಕಂಪನಿ ಆಗಿರ್ತಕ್ಕಂಥ ಸ್ಕೈ ರೂಟ್. ಓಕೆ, ಯಾವ್ದಡಿ ಸ್ಕೈ ರೂಟ್ ಎನ್ನುವ ಒಂದು ಖಾಸಗಿ ಬಾಹ್ಯಾಕಾಶ ಉಡಾವಣಾ ಸಂಸ್ಥೆ ಏನ್ ಮಾಡ್ತು, ಇದು ಯಾವುದಕ್ಕೆ ಸಂಬಂಧಪಟ್ಟದ, ಎಲ್ಲಿದೆ ಅಂತ ಕೇಳಿದ್ರೆ ಹೈದರಾಬಾದ್ ಮೂಲದ್ದು. ಓಕೆ, ಈ ಒಂದು ಸ್ಕೈ ರೂಟ್ ಏನ್ ಮಾಡ್ತು, ಮೊಟ್ಟ ಮೊದಲ ಬಾರಿಗೆ ವಿಕ್ರಮ್ 1 ಎನ್ನುವ ರಾಕೆಟ್ ಅನ್ನ, ಇದು ರಾಕೆಟ್ ಅನ್ನ ಈ ಒಂದು ಸ್ಕೈ ರೂಟ್ ಏರೋಸ್ಪೇಸ್ ಏನ್ ಮಾಡಿದೆ, ಅಭಿವೃದ್ಧಿಪಡಿಸಿ ಈ ವಿಕ್ರಮ್ ರಾಕೆಟ್ ಅನ್ನ ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯ ಶ್ರೀಹರಿಕೋಟಂನಲ್ಲಿ ಏನ್ ಮಾಡಿತು, ಉಡಾವಣೆ ಮಾಡಿತು. ಓಕೆ, ಸೊ ಉಡಾವಣಾ ಕೇಂದ್ರಕ್ಕೆ ಯಶಸ್ವಿಯಾಗಿ ಸಾಗಿಸಲಾಗಿ ಮುಂಬೈನ ಮಿಷನ್ ಕಲಾಂ ಒಂದು ಉಡಾವಣೆಗಾಗಿ ಅಂತಿಮ ತಾಂತ್ರಿಕ ಪರಿಶೀಲನೆ ನಡೆಸ್ತಕ್ಕಂಥ ಒಂದು ಯೋಜನೆಯನ್ನ ಮಾಡಿತು. ನಿಮ್ಗೆ ಗೊತ್ತಿರಬೇಕು, ಸ್ಕೈ ರೂಟ್ ಯೋಜನೆ ಐತಲ್ಲ, ಬಹಳ ಇಂಪಾರ್ಟೆಂಟ್ ಇದು. ಏನಕ್ಕೆ ಅಂತ ಕೇಳಿದ್ರೆ, ಇದು ದೇಶದ ಮೊಟ್ಟ ಮೊದಲ ಖಾಸಗಿ ಕಕ್ಷೆಯ ರಾಕೆಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಓಕೆ, ಇಲ್ಲಿ ದೇಶದ ಮೊದಲ ಖಾಸಗಿ ರಾಕೆಟ್ ಉಡಾವಣಾ. ಓಕೆ, ಸೊ ರಾಕೆಟ್ ಉಡಾವಣಾ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಓಕೆ, ಇದ್ರ ಬಗ್ಗೆ ಏನ್ ಮಾಡ್ತಾ ಹೋಗೋಣ, ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡಿ, ವಿಕ್ರಮ್ 1 ರಾಕೆಟ್ ಅನ್ನ ಅಭಿವೃದ್ಧಿಪಡಿಸಿದ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ಸೊ ಕೇಳುವುದರ ಜೊತೆಗೆ
ಈ ಒಂದು ಸ್ಕೈ ರೂಟ್ ಐತಲ್ಲ ಬಹಳ ಇಂಪಾರ್ಟೆಂಟು. ಯಾವುದು ಅಂತ ಕೇಳಿದ್ರೆ ಸ್ಕೈ ರೂಟ್. ಸೊ ಈಗ ಏನ್ ಮಾಡೋಣ ಅಂತ ಕೇಳಿದ್ರೆ, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹನಾಗಿರ್ತಕ್ಕಂಥ ವಿಕ್ರಮ್ ಸಾರಾಭಾಯಿ ಅವರ ಹೆಸರಿಟ್ಟು ಇದಕ್ಕೆ ಏನ್ ಮಾಡಲಾಗಿದೆ, ಇಂಪಾರ್ಟೆಂಟ್, ಸೊ ಗೌರವಿಸಲಾಗಿದೆ. ಸೊ ನೋಡಿ, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯಿ ಅವರ ಹೆಸರಿಟ್ಟು ಗೌರವಿಸಲಾಗಿದೆ. ವಿಕ್ರಮ್ 1 ರಾಕೆಟ್ ಅನ್ನ 480 ಕೆಜಿ, ನೋಡಿ 480 ಕೆಜಿ ಭಾರವನ್ನ ಭೂಮಿಯ ಕಕ್ಷೆಗೆ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ. ವಿಕ್ರಮ್ 1 ರಾಕೆಟ್ ಅನ್ನ ಮುಖ್ಯ ರಚನೆ ಏನಪ್ಪಾ ಅಂತ ಕೇಳಿದ್ರೆ, ಇದು ಕಾರ್ಬನ್ ಕಾಂಪೋಸಿಟ್ ಮೂಲಕ ತಯಾರಿಸಲಾಗಿದೆ. ವಿಕ್ರಮ್ 1 ರಾಕೆಟ್ ನಲ್ಲಿ ಬಳಸಲಾದ ಕಲಂ 100 ಎಂಬುದು ಕಾರ್ಬನ್ ಫೈಬರ್ ನಿರ್ಮಿತ ಅಥವಾ ಘನ ಇಂಧನದ ಹೆಸರಾಗಿದೆ. ನೋಡಿ, ಘನ ಇಂಧನದ ಹೆಸರಾಗಿದೆ ಯಾವುದು, ಕಲಂ 100 ಎನ್ನುವುದು. ಸೊ ಮೋರ್ ಇಂಪಾರ್ಟೆಂಟ್, ವಿಕ್ರಮ್ 1 3 ಘನ ಇಂಧನ ಹಂತಗಳನ್ನು ಹೊಂದಿದರೆ, 1 ದ್ರವ ಇಂಧನ ಹಂತವನ್ನು ಹೊಂದಿದೆ. 3 ಏನೇಳಿ ಇಂಪಾರ್ಟೆಂಟ್, ಘನ ಇಂಧನಗಳನ್ನು ಹೊಂದಿದರೆ 1 ದ್ರವ ಇಂಧನವನ್ನು ಹೊಂದಿದೆ. ವಿಕ್ರಮ್ 1 ರಾಕೆಟ್ ಉನ್ನತ ಹಂತದಲ್ಲಿ ಅಪ್ಪರ್ ಸ್ಟೇಜ್ ಅಲ್ಲಿ ಬಳಸುವ 3D ಪ್ರಿಂಟೆಡ್ ನ ಹೆಸರೇನಂತ ಕೇಳಿದ್ರೆ ಧವನ್ 1 ಅಂತ ಹೇಳ್ಬಿಟ್ಟು. ಇನ್ನು ವಿಕ್ರಮ್ ರಾಕೆಟ್ ಯಾವ ರೀತಿಯ ಕಕ್ಷೆಗೆ ಉಪಗ್ರಹಗಳನ್ನು ಸೇರಿಸಲು ವಿನ್ಯಾಸಗೊಳಿಸಲಾಗಿದೆ ಅಂತ ಕೇಳಿದ್ರೆ, ಕೆಳಮಟ್ಟದ ಭೂಕಕ್ಷೆ ಅಥವಾ ನಿಮಗೆ ಗೊತ್ತಿರಲಿ ಲೋವರ್ ಅರ್ತ್ ಆರ್ಬಿಟ್ ಅಂತ ಬರುತ್ತೆ, LEO ಅಂತ ಹೇಳ್ಬಿಟ್ಟು ಕೂಡ ಕರೀತಾರ. ಆ ಒಂದು ಕೆಳಮಟ್ಟದ ಭೂಕಕ್ಷೆಗೆ ಸಂಬಂಧಪಟ್ಟಂತೆ ಉಪಗ್ರಹಗಳನ್ನು ಸೇರಿಸಲು ಕಕ್ಷೆಗೆ ಉಪಗ್ರಹಗಳನ್ನು ಸೇರಿಸುವ ವಿನ್ಯಾಸವನ್ನು ಇದು ಕೈಗೊಂಡಿದೆ. ಇನ್ನು ವಿಕ್ರಮ್ 1 ರಾಕೆಟ್ ಅನ್ನ ಸಾಮಾನ್ಯವಾಗಿ ಯಾವ ಉಡಾವಣಾ ಕೇಂದ್ರದಿಂದ ಉಡಾಯಿಸಲು ಉದ್ದೇಶಿಸಲಾಗಿದೆ ಅಂತ ಕೇಳಿದ್ರೆ, ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇದನ್ನ ಏನ್ ಮಾಡಲಾಯಿತು, ಇಂಪಾರ್ಟೆಂಟ್, ಉಡಾವಣೆ ಮಾಡಲಾಯಿತು. ಓಕೆ, ನೆಕ್ಸ್ಟ್ ನೋಡಿ, ಬಹಳ ಇಂಪಾರ್ಟೆಂಟು, ಭಾರತದ ಮೊಟ್ಟ ಮೊದಲ ಬುಲೆಟ್ ಟ್ರೈನ್ ಏನಾಗಿದೆ ಅಂತ ಕೇಳಿದ್ರೆ ಸಿದ್ಧಗೊಂಡಿದೆ. ಸೊ ನಿಮಗೆ ಗೊತ್ತಿರಬೇಕು, ಇದರ ಮೇಲೆ ಖಂಡಿತ ಎಕ್ಸಾಮ್ಗೆ, ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇದ್ರ ಬಗ್ಗೆ ಖಂಡಿತ ಒಂದು ಕ್ವಶನ್ ಇರುತ್ತೆ. ಏನಾಗ್ತದೆ ಅಂತ ಕೇಳಿದ್ರೆ, ನಿಮಗೆ ಗೊತ್ತಿರಬೇಕು, ಗಂಟೆಗೆ 320 ಕಿಲೋಮೀಟರ್ ಓಕೆ ವೇಗದಲ್ಲಿ ಚಲಿಸ್ತಕ್ಕಂಥ ಟ್ರೈನ್ ಇದು. ಮೊದಲ ಭಾರತದ ಬುಲೆಟ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಅಂತ ಕೇಳ್ತಾನೆ, ನಿಮಗೆ ಗೊತ್ತಿರಬೇಕು, ಮುಂಬೈ ಟು ಅಹಮದಾಬಾದ್. ಓಕೆ, ಎಲ್ಲಿಂದ ಎಲ್ಲಿಗೆ, ಮುಂಬೈ ಟು ಅಹಮದಾಬಾದ್. ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಹೈ ಸ್ಪೀಡ್ ಆಗಿರ್ತಕ್ಕಂಥದ್ದು. ಇದು ಯಾವ ದೇಶದ ಒಂದು ಸಹಭಾಗಿತ್ವದಲ್ಲಿ ಇದನ್ನು ನಾವೇನ್ ಮಾಡಿದ್ವಿ, ಅಭಿವೃದ್ಧಿ ಪಡಿಸ್ತಾ ಇದೀವಿ ಅಂತ ಕೇಳಿದ್ರೆ ಜಪಾನ್ ದೇಶದ ಸಹಭಾಗಿತ್ವದಲ್ಲಿ. ಓಕೆ, ನಿಮಗೆ ಗೊತ್ತಿರಬೇಕು, ದಕ್ಷಿಣ ಭಾರತದ 4 ನಗರಗಳಿಗೂ ಸಹ ಇದನ್ನ ಏನ್ ಮಾಡಲಾಗಿದೆ, ಜೋಡಣೆ ಮಾಡುವ ಉದ್ದೇಶವನ್ನ ಹೊಂದಿದೆ. ಓಕೆ, ಹಾಗಾದ್ರೆ ಪ್ರಸ್ತುತ ಕೇಂದ್ರದ ರೈಲ್ವೆ ಸಚಿವರು ಯಾರಿದ್ದಾರೆ ಅಂತ ಕೇಳಿದ್ರೆ ಅಶ್ವಿನಿ ವೈಷ್ಣವ್ ಅವರಿದ್ದಾರೆ. ಕೇಂದ್ರದ ರಾಜ್ಯದ ರೈಲ್ವೆ ಸಚಿವರು ಯಾರಂತ ಕೇಳಿದ್ರೆ, ಕೇಂದ್ರದ ರಾಜ್ಯದ ರೈಲ್ವೆ ಸಚಿವರು ಯಾರಂತ ಕೇಳಿದ್ರೆ ನಿಮಗೆ ಗೊತ್ತಿರಲಿ, ಕರ್ನಾಟಕದವರೇ ಆದ ಸೋಮಣ್ಣದವರು ಇದ್ದಾರೆ. ಸೊ ಮೋರ್ ಇಂಪಾರ್ಟೆಂಟ್. ಓಕೆ, ಇದ್ರ ಬಗ್ಗೆ ಖಂಡಿತ ಕೇಳ್ತಾನೆ, ಇದು ಬಹಳ ಇಂಪಾರ್ಟೆಂಟ್ ಇದು. ಓಕೆ, ಎಲ್ಲಿಂದ ಎಲ್ಲಿಗೆ ಅಂತ ಕೇಳ್ತಾನೆ, ಮುಂಬೈ ಟು ಅಹಮದಾಬಾದ್ ಬುಲೆಟ್ ಟ್ರೈನ್ ದಕ್ಷಿಣದ 4 ನಗರಗಳಿಗೂ ಕೂಡ ಏನಾಗ್ತದೆ, ಇದು ಸಂಧಿಸ್ತಕ್ಕಂಥ ಕೆಲಸ ಮಾಡ್ತದ. ಇದನ್ನ ಯಾವಾಗಪ್ಪ ಆರಂಭಿಸ್ತಾರ, ಮೊದಲ ಬಾರಿಗೆ 2027 ಆಗಸ್ಟ್ 15ಕ್ಕೆ ಮೊದಲ ಬಾರಿಗೆ ಏನ್ ಮಾಡ್ತಾರ, ಇಂಪಾರ್ಟೆಂಟು, ಇದನ್ನ ಮೊದಲ ಬಾರಿಗೆ ಸಂಚಾರಕ್ಕೆ ಮುಕ್ತಗೊಳಿಸ್ತಾರ. ನೆಕ್ಸ್ಟ್, ಇರಾನಿನ 140 ಕಡೆ ಅಮೆರಿಕ ಬಾಂಬ್. ನಿಮಗೆ ಗೊತ್ತಿರಬೇಕು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲಿನ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಅವರನ್ನ ಗುರಿಯಾಗಿಸಿಕೊಂಡು ಇರಾನ್ ಏನ್ ಮಾಡ್ತಾ ಇದೆ, ಇಂಪಾರ್ಟೆಂಟ್ ಪತ್ರಿಕೆ ಹೇಳಿಕೆಗಳನ್ನ ಕೊಡ್ತಾ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಬಹ್ರೈನ್ ನೆಲೆಗಳ ಮೇಲೆ ಇರಾನ್ ಪ್ರತಿದಾಳಿ ಮಾಡಿದೆ. ಹೊರ್ಮುಜ್ ಜಲಸಂಧಿಯನ್ನ ಮತ್ತೆ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಮಧ್ಯಪ್ರಾಚ್ಯ ರಾಷ್ಟ್ರಗಳು ಮತ್ತೆ ಉದ್ವಿಗ್ನದ ಸ್ಥಿತಿಯನ್ನ ಕೈಗೊಂಡಿದೆ. ಎಕ್ಸಾಮ್ಗೆ ಖಂಡಿತ ಅಂತೂ ಹೊರ್ಮುಜ್ ಜಲಸಂಧಿಯ ಬಗ್ಗೆ, ಇರಾನಿನ ಬಾರ್ಡರ್ಗಳ ಬಗ್ಗೆ, ಇಸ್ರೇಲಿನ ಬಾರ್ಡರ್ ಬಗ್ಗೆ ಎಕ್ಸಾಮ್ಗೆ ಖಂಡಿತ ಕೇಳ್ತಾನೆ. ಈ ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗೋದಾದ್ರೆ ಏನ್ ಕೇಳಿದಾನೆ ಎಕ್ಸಾಮ್ಗೆ, ಹೊರ್ಮುಜ್ ಜಲಸಂಧಿಯ ಬಗ್ಗೆ ಕೇಳ್ತಾನೆ, ಇರಾನಿನ ಬಗ್ಗೆ ಕೇಳ್ತಾನೆ. ಸೊ ನಾನು ಈಗಾಗಲೇ ಸುಮಾರು ಕ್ಲಾಸಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಇದು ಇರಾನಿನ ಬಾರ್ಡರ್ ಆಗಿರ್ತಕ್ಕಂಥದ್ದು, ಹೌದಾ. ಸೊ ಹಾಗಾದ್ರೆ ಇರಾನಿನ ಬಾರ್ಡರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇರಾನಿನ ಬಾರ್ಡರ್ ಐತಲ್ಲ, ಎಕ್ಸಾಮ್ಗೆ ಕೇಳ್ತಾನೆ, ಇದರ ಉತ್ತರಕ್ಕೆ ಏನ್ ಕಂಡು ಬರುತ್ತೆ ಅಂತ ಕೇಳ್ತಾನ, ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರುತ್ತೆ. ಕ್ಯಾಸ್ಪಿಯನ್ ಸಮುದ್ರ ಮೊನ್ನೆ ನಡೆದ SDA ಪ್ರಶ್ನೆ ಪತ್ರಿಕೆ ಅಥವಾ ಯಾವುದು ಗ್ರೂಪ್ C ಎಕ್ಸಾಮ್ ಇತ್ತು, ಅಲ್ಲಿ ಕೇಳಿದ ಇದರ ಕ್ಯಾಸ್ಪಿಯನ್ ಸಮುದ್ರ ಐತಲ್ಲ ಎಷ್ಟು ದೇಶಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ. ಕ್ಯಾಸ್ಪಿಯನ್ ಸಮುದ್ರ ಐತಲ್ಲ ಜಗತ್ತಿನ ಅತಿ ಸಿಹಿ ನೀರಿನ ಸಮುದ್ರ. ಓಕೆ, ಸಿಹಿ ನೀರಿನ ಸಮುದ್ರ. ಸೊ ರಷ್ಯಾದೊಂದಿಗೆ ಗಡಿ ಹಂಚಿಕೊಳ್ಳುತ್ತೆ,
ಇರಾನ್ನೊಂದಿಗೆ ಗಡಿ ಹಂಚಿಕೊಳ್ಳುತ್ತೆ, ತುರ್ಕಮೆನಿಸ್ತಾನ, ಅಜರ್ಬೈಜಾನ್, ಓಕೆ. ಸೊ ಈ ಎಲ್ಲ ರಾಷ್ಟ್ರಗಳೊಂದಿಗೆ ಇದು ಗಡಿಯನ್ನ ಹಂಚಿಕೊಳ್ಳುತ್ತಾ. ಓಕೆ. ಸೊ ಅದಾದ ಮೇಲೆ ಸೊ ಈಶಾನ್ಯಕ್ಕೆ ಯಾವ ದೇಶ ಕಂಡು ಬರುತ್ತೆ? ತುರ್ಕಮೆನಿಸ್ತಾನ ಕಂಡು ಬರುತ್ತಾ, ತುರ್ಕಮೆನಿಸ್ತಾನ. ಸೊ ಪೂರ್ವಕ್ಕೆ ಯಾವ ದೇಶ ಕಂಡು ಬರುತ್ತೆ? ಅಫಘಾನಿಸ್ತಾನ ಕಂಡು ಬರುತ್ತೆ, ಅಫಘಾನಿಸ್ತಾನ. ಸೊ ಅದಾದ್ಮೇಲೆ ಓಕೆ. ಸೊ ಅದಾದ್ಮೇಲೆ ಸೊ ನೆನ್ಪಿಟ್ಕೊಳ್ಳಿ, ಅಫಘಾನಿಸ್ತಾನದ ನಂತರ ಪಾಕಿಸ್ತಾನ ಕಂಡು ಬರುತ್ತಾ ದಕ್ಷಿಣಕ್ಕೆ. ಅದಾದ್ಮೇಲೆ ಒಮೆನ್ ಕೊಲ್ಲಿ ಕಂಡು ಬರುತ್ತಾ, ಒಮೆನ್ ಕೊಲ್ಲಿ ಕಂಡು ಬರುತ್ತೆ. ಸೊ ಅದಾದ್ಮೇಲೆ ದಕ್ಷಿಣಕ್ಕೆ ಪರ್ಷಿಯನ್ ಕೊಲ್ಲಿ ಕಂಡು ಬರುತ್ತೆ, ಪರ್ಷಿಯನ್ ಕೊಲ್ಲಿ ಕಂಡು ಬರುತ್ತೆ. ಈ ಎರಡೂ ಜಲಸಂಧಿಗಳ ಮಧ್ಯೆ ಇರತಕ್ಕಂಥದ್ದೇ ಆರ್ಮುಜಾ ಜಲಸಂಧಿ. ಓಕೆ, ಆರ್ಮುಜಾ ಜಲಸಂಧಿ. ನಿಮಗೆ ಗೊತ್ತಿರಲಿ, ಆರ್ಮುಜಾ ಜಲಸಂಧಿ ಜಗತ್ತಿನ 20% ಇದೇನಾಗುತ್ತೆ, ಇಲ್ಲಿಂದಲೇ ಏನಾಗುತ್ತೆ ಹೇಳಿ, ತೈಲು ರಫ್ತಾಗುತ್ತದೆ. ಅದಕ್ಕಾಗಿ ಇದನ್ನ ತೈಲ ರಾಜಮಾರ್ಗ ಎಂದು ಕರೀತಾರೆ, ತೈಲ ರಾಜಮಾರ್ಗ ಅಂತ ಕರೀತಾರೆ, ನಿಮ್ಗೆ ಗೊತ್ತಿರ್ಬೇಕು. ಇನ್ನು ಪಶ್ಚಿಮಕ್ಕೆ ಇರಾಕ್ ಕಂಡು ಬರುತ್ತಾ. ಎಕ್ಸಾಮ್ಗೆ ಏನ್ ಕೇಳ್ಬೋದು ಅಂತ ಕೇಳಿದ್ರೆ, ಇರಾನ್ನ ಜೊತೆಗೆ ಅತಿ ದೊಡ್ಡದಾಗಿರ್ತಕ್ಕಂಥ ಗಡಿ ಹಂಚಿಕೊಂಡ ರಾಷ್ಟ್ರ ಯಾವುದು ಅಂತ ಕೇಳ್ತಾನೆ, ಅದು ಇರಾಕ್. ಅದಾದ್ಮೇಲೆ ಟರ್ಕಿ ಕಂಡು ಬರುತ್ತಾ. ಓಕೆ, ಟರ್ಕಿ ನಂತರ ಅಜರ್ಬೈಜಾನ್ ಕಂಡು ಬರುತ್ತಾ, ಅಜರ್ಬೈಜಾನ್ ನಂತರ ಅರ್ಮೇನಿಯಾ ಕಂಡು ಬರುತ್ತಾ, ಅರ್ಮೇನಿಯಾ ಕಂಡು ಬರುತ್ತಾ. ಇರಾನಿನ ರಾಜಧಾನಿ ಟೆಹರಾನ್. ಸೊ ಇವೆಲ್ಲ ಎಕ್ಸಾಮ್ಗೆ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಇರಾನಿನ ಸರ್ವೋಚ್ಚ ನಾಯಕನಾಗಿರ್ತಕ್ಕಂಥ ಅಲ್ ಖಮೇನಿಯವರ ಅಂತ್ಯಕ್ರಿಯೆ ಇತ್ತೀಚೆಗೆ ಕೈಗೊಳ್ಳಲಾಗಿದೆ. ಓಕೆ. ಸೊ ನಿಮಗೆ ಗೊತ್ತಿರಬೇಕು, ಇದು ಬಹಳ ಇಂಪಾರ್ಟೆಂಟ್. ಇರಾಕಿನ ಉತ್ತರಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರುತ್ತೆ. ಇನ್ನು ಈಶಾನ್ಯಕ್ಕೆ ತುರ್ಕಮೆನಿಸ್ತಾನ ಕಂಡ್ರೆ, ಪೂರ್ವಕ್ಕೆ ಅಫಘಾನಿಸ್ತಾನ ಮತ್ತು ಪಾಕಿಸ್ತಾನ ಕಂಡು ಬರುತ್ತೆ. ದಕ್ಷಿಣಕ್ಕೆ ಒಮೆನ್ ಕೊಲ್ಲಿ, ಪರ್ಷಿಯನ್ ಕೊಲ್ಲಿ ಕಂಡು ಬರುತ್ತೆ. ಇದರ ಮಧ್ಯದಲ್ಲಿ ಇರತಕ್ಕಂಥದ್ದೇ ಅರ್ಮುಜ ಜಲಸಂಧಿ, ಕೇವಲ 32 ಕಿಲೋಮೀಟರ್ ಸಂಚಾರಕ್ಕೆ ಇರತಕ್ಕಂಥದ್ದು. ಜಗತ್ತಿನ 20% ತೈಲ ಮಾರ್ಗ ಇಲ್ಲಿಂದನೇ ಸರಬರಾಜಾಗಿರ್ತಕ್ಕಂಥದ್ದು. ಇನ್ನು ಪಶ್ಚಿಮಕ್ಕೆ ಇರಾಕ್ ಕಂಡು ಬಂದ್ರೆ, ಓಕೆ, ವಾಯುವ್ಯಕ್ಕೆ ಟರ್ಕಿ, ಅಜರ್ಬೈಜಾನ್, ಅರ್ಮೇನಿಯಾಗಳು ಕಂಡು ಬರುತ್ತಾ. ಇರಾನಿನ ರಾಜಧಾನಿ ಟೆಹರಾನ್. ಇದು ಬಹಳ ಇಂಪಾರ್ಟೆಂಟ್. ಈಗ ಇಸ್ರೇಲ್ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಇಸ್ರೇಲ್ ಬಹಳ ಇಂಪಾರ್ಟೆಂಟ್, ಅದನ್ನು ಕೂಡ ಎಕ್ಸಾಮ್ಗೆ ಕೇಳ್ತಾನೆ, ಹೌದಾ. ಸೊ ಇಸ್ರೇಲ್, ಓಕೆ. ಸೊ ಇಸ್ರೇಲ್ ಐತಲ್ಲ, ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಒಂದು ಇದನ್ನು ಸುತ್ತುವರೆದಿರ್ತಕ್ಕಂಥ ದೇಶಗಳ ಬಗ್ಗೆ ನೋಡೋದಾದ್ರೆ ನೋಡಿ, ಇಸ್ರೇಲ್ನ ಉತ್ತರಕ್ಕೆ ಲೆಬನಾನ್ ಕಂಡು ಬರುತ್ತೆ. ಓಕೆ, ಏನ್ ಹೇಳಿ, ಲೆಬನಾನ್ ಕಂಡು ಬರುತ್ತಾ. ನಿಮ್ಗೆ ಗೊತ್ತಿರ್ಲಿ, ಪದೇ ಪದೇ ಹಿಜ್ಬುಲ್ಲಾಗಳು ಏನ್ ಮಾಡ್ತಾ ಇದ್ದಾರೆ, ದಾಳಿಯನ್ನ ಮಾಡ್ತಾ ಇದ್ದಾರೆ. ಇವರು ಎಲ್ಲಿ ಕಂಡು ಬರ್ತಾರೆ ಅಂದ್ರೆ ಲೆಬನಾನ್ ಅಲ್ಲಿ ಕಂಡು ಬರುತ್ತಾರೆ. ಇನ್ನು ಈಶಾನ್ಯಕ್ಕೆ ಸಿರಿಯಾ ಕಂಡು ಬರುತ್ತೆ, ಹೌದಾ, ಸಿರಿಯಾ ಕಂಡು ಬರುತ್ತೆ. ಪೂರ್ವಕ್ಕೆ ಜೋರ್ಡಾನ್ ಕಂಡು ಬರುತ್ತೆ. ಸೊ ಅದಾದ್ಮೇಲೆ ದಕ್ಷಿಣಕ್ಕೆ ನಿಮಗೆ ಗೊತ್ತಿರಬೇಕು, ರೆಡ್ ಸಿ ಕಂಡು ಬರುತ್ತಾ, ಇಲ್ಲವೇ ಇದನ್ನ ಕೆಂಪು ಸಮುದ್ರ ಅಂತ ಕರಿತೀವಿ. ಓಕೆ. ನೈಋತ್ಯಕ್ಕೆ ಈಜಿಪ್ಟ್ ಕಂಡು ಬಂದ್ರೆ ಇನ್ನು ಪಶ್ಚಿಮಕ್ಕೆ ನಿಮಗೆ ಗೊತ್ತಿರಬೇಕು, ಇದೆಲ್ಲವೂ ಏನಪ್ಪಾ ಅಂತ ಕೇಳಿದ್ರೆ ಮೆಡಿಟೇರಿಯನ್ ಸಮುದ್ರ. ಮೆಡಿಟೇರಿಯನ್ ಸಮುದ್ರ. ಓಕೆ, ಮೆಡಿಟೇರಿಯನ್ ಸಮುದ್ರ. ಸೊ ನಿಮ್ಗೆ ಗೊತ್ತಿರಬೇಕು, ಈ ಜೋರ್ಡಾನ್ ಐತಲ್ಲ, ಇಸ್ರೇಲಿನ ಜೀವನದಿ ಯಾವುದು ಅಂತ ಕೇಳ್ತಾನ. ಇಸ್ರೇಲಿನ ಜೀವನದಿ ಜೋರ್ಡಾನ್, ನದಿ ಬೇರೆ, ದೇಶ ಬೇರೆ. ಅದಾದ್ಮೇಲೆ ಇಲ್ಲೇ ಏನಾಗುತ್ತೆ ಅಂತ ಕೇಳಿದ್ರೆ ಬೆತ್ಲಹೇಮ್ ಕಂಡು ಬರುತ್ತೆ, ಕ್ರಿಸ್ತ ಹುಟ್ಟಿದ ಎನ್ನಲಾಗುವ ಸ್ಥಳ ಇದು. ಅದಾದ ಮೇಲೆ ನಿಮಗೆ ಗೊತ್ತಿರಬೇಕು, ಇಲ್ಲೇ ಡೆಡ್ ಸಿ ಕಂಡು ಬರುತ್ತೆ, ಡೆಡ್ ಸಿ, ಇಲ್ಲಾಂದ್ರೆ ಇದನ್ನ ಮೃತು ಸಮುದ್ರ ಅಂತ ಕರೀತಾರ. ಸೊ ಅದಾದ ಮೇಲೆ ಈ ಭಾಗದಲ್ಲಿ ಗಾಜಾಪಟ್ಟಿ ಕಂಡು ಬರುತ್ತಾ. ಗಾಜಾಪಟ್ಟಿ ಏನು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು, ಪ್ರತ್ಯೇಕ ಪ್ಯಾಲೆಸ್ತೇನಿನ ಹೋರಾಟಕ್ಕಾಗಿ ಸಂಬಂಧಪಟ್ಟಂತೆ ಏನೇಳಿ, ಸೊ ಹಮಾಸ್ ಉಗ್ರ ಸಂಘಟನೆಯ ಕೇಂದ್ರ ಕಚೇರಿ ಅದಾಗಿರುತ್ತೆ. ಇನ್ನು ಟೆಲ್ಲಿ ಅವಿವಾ ನಗರ ಕಂಡು ಬರುತ್ತಾ. ಇವೆಲ್ಲ ಗೊತ್ತಿರಬೇಕು. ಜೋರ್ಡಾನಿನ ಕ್ಯಾಪಿಟಲ್ ಸಿಟಿ ಕೇಳಿದಾನೆ ಎಕ್ಸಾಮ್ಗೆ, ಹಮ್ಮಾನ್ ಅಂತೇಳಿ, ಹೌದಾ. ಸೊ ನೋಡಿ, ಹಿಜ್ಬುಲ್ಲಾಗಳು ಕಂಡು ಬರ್ತಾರೆ ಲೆಬನಾನ್ ನಲ್ಲಿ, ಪ್ಯಾಲೆಸ್ತೈನದಲ್ಲಿ ಹಮಾಸ್ ಉಗ್ರ ಸಂಘಟನೆ ಕಂಡು ಬರುತ್ತೆ. ಸೊ ಮೋರ್ ಇಂಪಾರ್ಟೆಂಟ್, ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಏನೇಳಿ ಪ್ರತ್ಯೇಕಿಸುವ ಒಂದು ಕಾಲುವೆ, ರಾಜಕಾಲುವೆ ಯಾವುದು ಅಂತ ಕೇಳಿದನ, ಸುಯೇಜ್ ಕಾಲುವೆ. ಓಕೆ, ಸುಯೇಜ್ ಕಾಲುವೆ. ನೋಡಿ ಎಕ್ಸಾಮ್ಗೆ ಆಗಿವೆ. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವು ಮಾತ್ರ. ಈ ರೀತಿ ಓದಿದ್ರೆ ಮಾತ್ರ ನಾವು ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ಸಾಧ್ಯ. ಸರ್ ಬಹಳ ಟಫ್ ಆಯ್ತು ಸರ್, ಅಂತಾರಾಷ್ಟ್ರೀಯ ಒಂದು ಗಡಿ ರೇಖೆಗಳನ್ನ ನಾವು ಅನಾಲಿಸಿಸ್ ಮಾಡೋದು ಮತ್ತೆ ತಲೆಗಿಟ್ಕೊಳ್ಳೋದು. ಸೊ ಒಂದು ಗೊತ್ತಿರಲಿ, ಯಾವುದೇ ರೀತಿಯ ವಾಮ ಮಾರ್ಗ ಇಲ್ಲ. ವಿದ್ಯೆಗೆ ಬೇಕಾಗಿರೋದೇನಪ್ಪ ಅಂತ ಕೇಳಿದ್ರೆ ನಾಲೆಡ್ಜ್,
ಖಂಡಿತ ನಾವು ಕಷ್ಟಪಟ್ಟು ಅನಿವಾರ್ಯ ಇದೆ, ಏನು ಮಾಡೋಕ್ಕಿಲ್ಲ. ಖಂಡಿತವಾಗ್ಲೂ ಓದಲೇಬೇಕು. ಓದಿದ್ರೆ ಮಾತ್ರ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಓದು ಒಂದೇ ನಮ್ಮ ಬದುಕಿನ ಹಣೆ ಬರಹವನ್ನು ಬದಲಿಸುವ ಅತಿ ದೊಡ್ಡ ಶಸ್ತ್ರ. ಜಗತ್ತಿನ ಮತ್ತೊಂದು ಯಾವುದೂ ಇಲ್ಲ. ಅರ್ಥ ಆಯ್ತಾ? ಓದಲೇಬೇಕು. ಓದೋದ್ರಿಂದನೇ ನಾವು ಏನಾಗ್ತೀವಿ ಅಂತ ಕೇಳಿದ್ರೆ ಏನಾದ್ರೂ ಆಗ್ಲಿಕ್ಕೆ ಸಾಧ್ಯ, ನಮ್ಮನ್ನ ಜಗತ್ತು ಗುರುತಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಹುಳಗಳಂತೆ ಉಡ್ತೀವಿ, ಹುಳಗಳಂತೆ ಸಾಯ್ತೀವಿ. ಓಕೆ, ನೆಕ್ಸ್ಟ್ ನೋಡಿ. ಬಹಳ ಇಂಪಾರ್ಟೆಂಟ್ ಮತ್ತೊಂದು ವಿಷಯ ಏನಪ್ಪಾ ನ್ಯೂಸ್ ಪೇಪರ್ ಅಲ್ಲಿ ಬಂದಿರತಕ್ಕಂಥದ್ದು ಅಂತ ಕೇಳಿದ್ರೆ, ನಾವು ಅನಾಲಿಸಿಸ್ ಮಾಡಿದ ಪ್ರಕಾರ ಸೊ ಎಕ್ಸಾಮ್ಗೆ ಕೇಳಬಹುದಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಒಂದು ಫುಟ್ಬಾಲ್ಗೆ ಬ್ರೆಜಿಲ್, ಓಕೆ, ಸೊ ಬ್ರೆಜಿಲಿನ ಪ್ರಖ್ಯಾತ ಫುಟ್ಬಾಲ್ ಆಟಗಾರ ನೇಮಾರ್ ಅಂತ ಬರ್ತಾನೆ. ನೇಮಾರ್ ಆತ ಏನ್ ಮಾಡಿದಾನೆ, ವಿದಾಯವನ್ನ ಘೋಷಣೆ ಮಾಡಿದ್ದಾನೆ. ಓಕೆ, ಸೊ ಗೊತ್ತಿರಬೇಕು. ಸೊ ಅದಾದ ಮೇಲೆ ಪೋರ್ಚುಗಲ್ ದೇಶದ ಮತ್ತೊಬ್ಬ ಪ್ರಖ್ಯಾತ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಬರ್ತಾರೆ. ಅವರು ಕೂಡ ತಮ್ಮ ವಿದಾಯವನ್ನ ಡಿಕ್ಲೇರ್ ಮಾಡಿರೋದು. ಸೊ ದುರಂತ ಏನಂತ ಕೇಳಿದ್ರೆ, ಜಗತ್ತಿನ ಅತಿ ಹೆಚ್ಚು ಗೋಲ್ ಹೊಡೆದಿರ್ತಕ್ಕಂಥ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಆಗಿದ್ರು ಸಹ ಒಂದೇ ಒಂದು ವಿಶ್ವಕಪ್ ಅನ್ನ ತನ್ನ ದೇಶಕ್ಕೆ ಗೆದ್ದು ಕೊಡ್ಲಿಕ್ಕೆ ಆಗಿಲ್ಲ. ಯಾರಲ್ಲಿ? ರೊನಾಲ್ಡೋ ಅವರಿಗೆ. ಸೊ ಗೊತ್ತಿರಬೇಕು, ಇವರ ದೇಶ ಕೇಳೋ ಚಾನ್ಸ್ ಇರುತ್ತೆ. ಸೊ ಇಲ್ಲ ಅಂತಂದ್ರೆ ಅವರ ಹೆಸರನ್ನ ಕೇಳೋ ಚಾನ್ಸ್ ಇರುತ್ತೆ. ಇತ್ತೀಚೆಗೆ ವರ್ಲ್ಡ್ ಕಪ್ ಎಲ್ಲಿ ಜರುಗ್ತಾ ಇದೆ ಅಂತ ಕೇಳೋ ಚಾನ್ಸ್ ಇರುತ್ತೆ. ಅಮೇರಿಕಾ, ಓಕೆ, ಸೊ ಅಮೇರಿಕಾ, ಮೆಕ್ಸಿಕೋ, ಕೆನಡಾ, ಓಕೆ, ಈ 3 ಪ್ರದೇಶಗಳಲ್ಲಿ ಏನಾಗ್ತಾ ಇದೆ, ಸೊ ಫುಟ್ಬಾಲ್ ಜರುಗ್ತಾ ಇದೆ. ಓಕೆ, ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅತಿ ಹೆಚ್ಚು ಫುಟ್ಬಾಲ್ ಅನ್ನ ಗೆದ್ದಿರ್ತಕ್ಕಂಥ ದೇಶ ಎಕ್ಸಾಮ್ಗೆ ಕೇಳ್ತಾನೆ. ಬ್ರೆಜಿಲ್ ಸೊ 5 ಬಾರಿ ಗೆದ್ದದ, ಅರ್ಜೆಂಟೈನಾ 3 ಬಾರಿ ಗೆದ್ದದ. ಓಕೆ, ಇತ್ತೀಚೆಗೆ ನೋಡೋಣ, ಸ್ಪೇನ್ ಬಂದಿದೆ, ಅದಾದ್ಮೇಲೆ ಇಂಪಾರ್ಟೆಂಟ್ ನಮ್ಮ ಅರ್ಜೆಂಟೈನಾ ಕೂಡ ಬಂದಿದೆ. ಸೊ ನೋಡೋಣ, ನೆಕ್ಸ್ಟ್ ನೋಡೋಣ. ಸೊ ಭಾರತದಲ್ಲಿ ಪ್ರತಿ 9 ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಭೀತಿ. ನೋಡಿ, ಬಹಳ ಇಂಪಾರ್ಟೆಂಟ್. ಈಗೆಲ್ಲ ಎಕ್ಸಾಮ್ಗೆ ಕೇಳ್ತಾನೆ. ಹೆಂಗ್ ಕೇಳ್ಬೋದು ಅಂತ ಹೇಳ್ಬಿಟ್ಟು ನಾವು ಅನಾಲಿಸಿಸ್ ಮಾಡ್ಬೇಕಷ್ಟೇ. ಓಕೆ, ಭಾರತದಲ್ಲಿ 15.33 ಲಕ್ಷ ಮಂದಿಗೆ ಏನಾಗಿದೆ ಅಂತ ಕೇಳಿದ್ರೆ ಇತ್ತೀಚಿನ ವರದಿ ಅನ್ವಯ 15.33 ಲಕ್ಷ ಜನರಿಗೆ ಕ್ಯಾನ್ಸರ್ ಇದೆ. ಅದರ ಅರ್ಥ ಪ್ರತಿ 9ರಲ್ಲಿ ಒಬ್ಬರಿಗೆ ಕ್ಯಾನ್ಸರ್. ಪ್ರತಿ 9ರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಇರೋದು ಅತ್ಯಂತ ಒಂದು ಹೀನಮಾನವಾಗಿರ್ತಕ್ಕಂಥ ಸ್ಥಿತಿ. ಸೊ ಕ್ಯಾನ್ಸರಿನ ಬಗ್ಗೆ ಅಧ್ಯಯನಕ್ಕೆ ಏನಂತ ಕರೀತಾರ? ಆಂಕಾಲಜಿ ಅಂತ ಕರೀತಾರೆ. ಓಕೆ, ಪ್ರತಿ ವರ್ಷ ಫೆಬ್ರವರಿ 4 ನಾವೇನಂತ ಆಚರಣೆ ಮಾಡ್ತೀವಿ? ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಆಚರಣೆ ಮಾಡ್ತೀವಿ. ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ ನಾವು ಆಚರಣೆಯನ್ನ ಮಾಡ್ತೀವಿ. ಇಲ್ಲ, ಇದಕ್ಕ ಕನ್ನಡದಲ್ಲಿ ಏನಂತ ಕರೀತಾರ ಅಂತ ಕೇಳಿದ್ದೆ ಎಕ್ಸಾಮ್ಗೆ, ಅರ್ಬುದ ರೋಗ ಅಂತ ಕರೀತಾರ. ಇಲ್ಲ ಅಂತಂದ್ರೆ ಏಡಿಗಂತಿ ರೋಗ ಅಂತ ಕರೀತಾರ. ಏಡಿಗಂತಿ ರೋಗ ಅಂತ ಕರೀತಾರ. ನೋಡಿ, ಇವೆಲ್ಲ ಎಕ್ಸಾಮ್ಗೆ ಗೊತ್ತಿರ್ಬೇಕು ನಮ್ಗೆ. ಓಕೆ, ಹಾಗಾದ್ರೆ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆ ಭಾರತದಲ್ಲಿ ಎಲ್ಲೈತೆ ಅಂತ ಕೇಳ್ತಾನ? ಚೆನ್ನೈದಲ್ಲ ಐತೆ. ಭಾರತದಲ್ಲಿ ಇಂಡಿಯನ್ ಕ್ಯಾನ್ಸರ್ ರಿಸರ್ಚ್ ಆರ್ಗನೈಸೇಷನ್ ಎಲ್ಲೈತೆ ಅಂತ ಕೇಳಿದ್ರೆ ಚೆನ್ನೈದಲ್ಲಿ ಐತೆ. ನಿಮ್ಗೆ ಗೊತ್ತಿರಬೇಕು, ವರ್ಲ್ಡ್ ಕ್ಯಾನ್ಸರ್ ಡೇ ಮೋರ್ ಇಂಪಾರ್ಟೆಂಟ್. ಫೆಬ್ರವರಿ 4 ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಸೊ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಗರ್ಭಕಂಠ ಕ್ಯಾನ್ಸರಿನ ಬಗ್ಗೆ ಏನ್ ಮಾಡ್ತು ಅಂತ ಕೇಳಿದ್ರೆ ಜಾಗೃತಿಯನ್ನ ಮೂಡಿಸ್ತು. ಓಕೆ, ಸೊ ಇದು ಅತಿ ಹೆಚ್ಚು ಮಹಿಳೆಯರಿಗೆ ಉಂಟಾಗುವ ಒಂದು ಕ್ಯಾನ್ಸರ್ ಆಗಿರ್ತಕ್ಕಂಥದ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್. ಇವೆಲ್ಲ ಎಕ್ಸಾಮ್ಗೆ ಕೇಳ್ತಾನ, ತಿಳ್ಕೊಬೇಕಷ್ಟೇ. ಓಕೆ, ನೆಕ್ಸ್ಟ್ ಯಾವ್ದಿದೆ ನೋಡ್ತಾ ಹೋಗೋಣ. ಸೊ ಭಾರತವು ಇಸ್ರೇಲಿನ ಬಲಿಷ್ಠ ಮಿತ್ರ ರಾಷ್ಟ್ರ. ಇಸ್ರೇಲ್ಗೆ ಅಮೆರಿಕ ಮಾತ್ರ ಮಿತ್ರ ರಾಷ್ಟ್ರ ಅಲ್ಲ. ಸೊ ನಿಮ್ಗೆ ಗೊತ್ತಿರಬೇಕು, ಇಸ್ರೇಲಿನ ಪ್ರಧಾನಿಯಾಗಿರ್ತಕ್ಕಂಥ ಬೆಂಜಮಿನ್ ನ್ಯಾತನ್ಯಾಹು ಅವರ ಪ್ರತಿಕೆಯ ಪ್ರಕಾರ ಇಸ್ರೇಲಿಗೆ ಅಮೆರಿಕ ಶ್ರೇಷ್ಠ ಮಿತ್ರ ಎಂಬ JD ವ್ಯಾನ್ಸ್ನ ಹೇಳಿಕೆಯನ್ನ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ನಿಮ್ಮ ಜೊತೆಗೆ ಭಾರತ ಸಹ ಏನಾಗಿದೆ ಇಂಪಾರ್ಟೆಂಟ್, ನಮ್ಮೊಂದಿಗೆ ಇದೆ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಇಸ್ರೇಲ್ ಬಹಳ ಇಂಪಾರ್ಟೆಂಟ್ ರೀ, ಎಕ್ಸಾಮ್ಗೆ ಬಹಳ ಕೇಳ್ತಾನೆ ಇಸ್ರೇಲಿನ ಬಗ್ಗೆ. ಸೊ ಇಸ್ರೇಲಿನ ಬಗ್ಗೆ ಏನೆಲ್ಲ ಕೇಳ್ಬೋದು ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ಸೊ ಈಗಾಗಲೇ ಹೇಳಿದ್ದೇನೆ ಅದರ ಒಂದು ಸುತ್ತಲೂ ಇರ್ತಕ್ಕಂಥ ರಾಷ್ಟ್ರಗಳು ಯಾವುವು. ಓಕೆ, ಅದರ ರಾಜಧಾನಿ ಜೆರುಸಲೇಂ. ಸೊ ಬಹಳ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ. ಸೊ ಇತ್ತೀಚೆಗೆ ಇಸ್ರೇಲ್ ಇರಾನಿನ ಮೇಲೆ ಮಾಡಿರ್ತಕ್ಕಂಥ ದಾಳಿಯ ಆಪರೇಷನ್ ಯಾವುದು ಅಂತ ಕೇಳೋ ಚಾನ್ಸ್ ಇರುತ್ತಾ? ಸೊ ಯಾವ ಆಪರೇಷನ್ ಅಪ್ಪ ಅಂತ ಕೇಳಿದ್ರೆ ಆಪರೇಷನ್ ಲಯನ್ ರೋಡ್ ನೋಡಿ. ಓಕೆ, ಯಾವ್ದು? ಸೊ ಆಪರೇಷನ್ ಲಯನ್ ರೋಡ್. ಈ ಒಂದು ಕಾರ್ಯಾಚರಣೆ ಹೆಸರಿನ ಮೂಲಕ ಇರಾನಿನ ಮೇಲೆ ಇಸ್ರೇಲ್ ದಾಳಿ ಮಾಡೋದು.
ಏನ್ ಹೇಳಿ, ಇಸ್ರೇಲ್ ದಾಳಿ ಮಾಡೋದು. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಸೊ ಬ್ರಹ್ಮೋಸ್ ಅಸ್ತ್ರ ಕ್ಷಿಪಣಿ ಪೂರೈಕೆಗೆ ಒಪ್ಪಂದ. ಸೊ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿ ಯಾರಲ್ಲಿ ನರೇಂದ್ರ ಮೋದಿ ಅವರು 3 ರಾಷ್ಟ್ರಗಳ ಒಂದು ಪ್ರವಾಸವನ್ನು ಕೈಗೊಂಡಿದ್ರು. ಓಕೆ, ಸೊ 3 ರಾಷ್ಟ್ರಗಳ ಪ್ರವಾಸವನ್ನು ಕೈಗೊಳ್ಳೋದರ ಜೊತೆಗೆ ಮೊದಲ ಬಾರಿಗೆ ಆಗ್ನೇಯ ಇಂಡೋನೇಷ್ಯಾ ದೇಶಕ್ಕೆ ಏನ್ ಮಾಡಿದ್ರು, ಇವರು ಪ್ರವಾಸವನ್ನು ಕೈಗೊಂಡಿದ್ರು. ಇಂಡೋನೇಷ್ಯಾದ ರಾಜಧಾನಿ ಯಾವುದು? ಜಕಾರ್ತಾ. ಓಕೆ, ಸೊ ಜಕಾರ್ತಾ. ಇತ್ತೀಚೆಗೆ ಇಂಡೋನೇಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಬಿಂತಾಂಗ್, ಓಕೆ, ಬಿಂತಾಂಗ್ ಆದಿಪೂರ್ಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನ ಇಂಡೋನೇಷ್ಯಾ ದೇಶಕ್ಕೆ ಸಂಬಂಧಪಟ್ಟಂತೆ ಯಾರು ಇಂಡೋನೇಷ್ಯಾದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ಇದು, ಇಂಡೋನೇಷ್ಯಾದ ಒಗ್ಗಟ್ಟು, ಅಭಿವೃದ್ಧಿ ಮತ್ತು ಸಮೃದ್ಧಿಗಾಗಿ ಯಾರು ಸೇವೆ ಮಾಡಿರ್ತಾರೆ ನೋಡಿ, ಅವರನ್ನ ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಈ ಹಿಂದೆ ಈ ಪ್ರಶಸ್ತಿಯನ್ನ ಪಡೆದ 2ನೇ ವ್ಯಕ್ತಿ ನರೇಂದ್ರ ಮೋದಿ ಅವರಾದ್ರೆ, ಮೊದಲ ವ್ಯಕ್ತಿ ಯಾರಂತ ಕೇಳಿದ್ರೆ ಜವಾಹರ್ಲಾಲ್ ನೆಹರು ಅವರಿಗೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಅದು ಮರಣೋತ್ತರವಾಗಿ ಕೊಟ್ಟಿದ್ದಾರೆ ಜವಾಹರ್ಲಾಲ್ ನೆಹರು ಅವರಿಗೆ. ಸೊ ನಿಮಗೆ ಗೊತ್ತಿರಲಿ. ಸೊ ಅಲ್ಲಿ ಹೋಗಿ ಭಾರತ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಒಂದು ಹೇಳಿಕೆ ಕೊಡ್ತಾರೆ, ಇಂಡೋನೇಷ್ಯಾ ಎಮಾಸ್ ಎನ್ನುವುದು. ಓಕೆ, ಸೊ ಏನ್ ಹೇಳಿ, ಇಂಡೋನೇಷ್ಯಾ ಎಮಾಸ್. ಈ ಒಂದು ಸ್ಲೋಗನ್ ಅಥವಾ ಅಜೆಂಡದ ಮೂಲಕ ಭಾರತದ ವಿಕಸಿತ ಭಾರತ, ಓಕೆ, ಭಾರತದ ವಿಕಸಿತ ಭಾರತದ ಒಂದು ಕನಸಿಗೆ ಏನ್ ಮಾಡಲಾಗಿದೆ, ಇಂಡೋನೇಷ್ಯಾ ಎಮ್ಎಸ್ ಮತ್ತು ವಿಕಸಿತ ಭಾರತವನ್ನ ಜೋಡಣೆ ಮಾಡತಕ್ಕಂಥ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಘೋಷಣೆಯನ್ನು ಮಾಡಿದಾರ. ಒಟ್ಟಾರೆ ಅವರ 35ನೇ ಅಂತಾರಾಷ್ಟ್ರೀಯ ಏನಲ್ಲಿ ಗರಿ ಇದಾಗಿರ್ತಕ್ಕಂಥದ್ದು. ಸೊ ಇಂಡೋನೇಷ್ಯಾದ ಬಗ್ಗೆ ಹೇಳೋದಾದ್ರೆ ಬಹಳ ಇಂಪಾರ್ಟೆಂಟು, ಜಕಾರ್ತಾ ದೇಶ. ಅಲ್ಲಿ 2 ದ್ವೀಪಗಳು ಕಂಡು ಬರುತ್ತವ. ಯಾವುವು ಅಂತ ಕೇಳಿದ್ರೆ ಸುಮತ್ರ ಮತ್ತು ಏನಲ್ಲಿ ಸುಮಾತ್ರ ದ್ವೀಪ ಕಂಡು ಬರುತ್ತಾ. ಓಕೆ, ಸೊ ಇಂಪಾರ್ಟೆಂಟ್, ಈ ಸುಮಾತ್ರ ದ್ವೀಪಕ್ಕೆ ನಮ್ಮ ಭಾರತದ ಚೋಳ ಅರಸನಾದ ರಾಜೇಂದ್ರ ಚೋಳ ಮತ್ತು ಅವನ ಮಗನಾದ ರಾಜರಾಜ ಚೋಳ ಇವರಿಬ್ಬರು ಏನ್ ಮಾಡಿದಾರೆ ಅಂತ ಕೇಳಿದ್ರೆ, ಒಂದು ನೌಕಾಯಾನದ ಮೂಲಕ ಜಾವ ಮತ್ತು ಸುಮಾತ್ರ ದ್ವೀಪಗಳಿಗೆ ಏನ್ ಮಾಡಿದಾರ, ನೌಕಾಯಾನದ ಮೂಲಕ ಅಲ್ಲಿ ಹೋಗಿ ತಮ್ಮ ಛತ್ರ ಛಾಯೆಗಳನ್ನ ಅಲ್ಲಿ ಏನ್ ಮಾಡಿದ್ದಾರೆ, ಮೂಡಿಸಿದ್ದಾರೆ. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇಂಡೋನೇಷ್ಯಾದ ರಾಜಧಾನಿಯಲ್ಲಿ ನಿಮಗೆ ಗೊತ್ತಿರಲಿ ಆಸಿಯಾನ್ ಸಂಘಟನೆಯ, ಓಕೆ, ಆಸಿಯಾನ್ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ, ಇಂಡೋನೇಷ್ಯಾದ ಜಕಾರ್ತದಲ್ಲಿ ಕಂಡು ಬರುತ್ತೆ. ಆಸಿಯಾನ್ ಸಂಘಟನೆ ಇದೆಲ್ಲ ಬಹಳ ಇಂಪಾರ್ಟೆಂಟು. ಇದು ಆಗ್ನೇಯ ಪೂರ್ವದ 10 ರಾಷ್ಟ್ರಗಳು ಆ ಸಂಘಟನೆಯಲ್ಲಿ ಇರ್ತಕ್ಕಂಥದ್ದು. ಭಾರತ ಅದರ ಸದಸ್ಯ ರಾಷ್ಟ್ರ ಅಲ್ಲ, ಆದರೆ ಆಗ್ನೇಯ 10 ರಾಷ್ಟ್ರಗಳ ಜೊತೆಗೆ ಇತ್ತೀಚೆಗೆ ಇನ್ನೊಂದು ರಾಷ್ಟ್ರವಾದ ತೈಮೂರ್ ಎನ್ನುವ, ಓಕೆ, ಒಂದು ರಾಷ್ಟ್ರ ಅದಕ್ಕೆ ಸೇರ್ಪಡೆಗೊಳ್ತು. ಅದರ ರಾಜಧಾನಿ ಎಕ್ಸಾಮ್ಗೆ ಕೇಳಿದಾನೆ, ತೈಮೂರ್ ಅಂತ ಕರೀತಾರೆ, ದಿಲ್. ಅದರ ರಾಜಧಾನಿ ದಿಲ್. ಸೊ ಇದು ಆಸಿಯಾನ್ ಸಂಘಟನೆಯ 11ನೇ ಸದಸ್ಯ ರಾಷ್ಟ್ರ, ನಿಮಗೆ ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಇನ್ನೊಂದು ಪೇಪರ್ ಅಲ್ಲಿ ಬಂದಿರತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದ್ರೆ, ಸ್ಪೇನಿನಲ್ಲಿ ಕಾಡ್ಗಿಚ್ಚು ಉಂಟಾಗಿದೆ. ಯಾರು PSI ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಬಂಧ ಬರೀತಿರಲ್ಲ, ಕಾಡ್ಗಿಚ್ಚನ್ನು ಹೇಗೆ ನಿವಾರಿಸಬೇಕು ಮತ್ತು ಕಾಡ್ಗಿಚ್ಚು ಉಂಟಾಗಲು ಪ್ರಮುಖ ಕಾರಣ ಏನಂತಾದ್ರೂ ಕೇಳ್ಬಹುದು. ಓಕೆ, ಸೊ ಮೋರ್ ಇಂಪಾರ್ಟೆಂಟ್, ಸ್ಪೇನ್ನಲ್ಲಿ ಏನಾಗಿದೆ, ಸ್ಪೇನಿನ ಅಲ್ಮೇರಿಯಾ ಪ್ರದೇಶದಲ್ಲಿ ಕಾಡ್ಗಿಚ್ಚು ಉಂಟಾಗಿದೆ. ಈಗ ಸ್ಪೇನಿನ ಬಗ್ಗೆ ಏನ್ ಕೇಳಬಹುದು ಎಕ್ಸಾಮ್ಗೆ ಅಂತ ಕೇಳಿದ್ರೆ, ವಾಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಸ್ಪೇನ್ ಅಂತ ಕೇಳ್ತಾನೆ, ಮ್ಯಾಡ್ರಿಡ್. ಓಕೆ, ಏನ್ ಹೇಳಿ, ಮ್ಯಾಡ್ರಿಡ್. ಸೊ ನೆನ್ಪಿಟ್ಕೊಳ್ಳಿ, ಸ್ಪೇನ್ ಬಹಳ ಇಂಪಾರ್ಟೆಂಟ್. ಐತಿಹಾಸಿಕವಾಗಿ ನೋಡೋದಾದ್ರೆ ಏನು, ಪೋರ್ಚುಗೀಸರು ಆ ಒಂದು ಅಲ್ಬುಕರ್ಕನ ನಂತರ ಬಂದ ಅಧಿಕಾರಿಗಳು ಅಸಮರ್ಥರು ಮತ್ತು ಭ್ರಷ್ಟರಾಗಿದ್ರು, ಹೌದಾ. ಅವಾಗ ಬ್ರಿಟಿಷರು ಪೋರ್ಚುಗೀಸರ ಮೇಲೆ ಹಿಡಿತವನ್ನ ಕೈಗೊಂಡ್ರು. ಅವಾಗ ಪೋರ್ಚುಗೀಸರು ಭಾರತದ ಮೇಲಿರುವ ವ್ಯಾಪಾರದ ವ್ಯಾಮೋಹವನ್ನ ಕಡಿಮೆ ಮಾಡಿಕೊಂಡು ಸ್ಪೇನ್ನ ಕಡೆಗೆ ತಮ್ಮ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾರೆ. ಓಕೆ, ಕ್ಯಾಪಿಟಲ್ ಸಿಟಿ ಮ್ಯಾಡ್ರಿಡ್. ಓಕೆ, ಈಗ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮತ್ತೊಂದು ವಿಷಯ ಏನಂತ ಕೇಳಿದ್ರೆ ಬಹಳ ಇಂಪಾರ್ಟೆಂಟು, ಸಿಯೇರಾ ಡಿ ಲಾಸ್ ಎನ್ನುವ ಪರ್ವತದಲ್ಲಿ ಇದು ಉಂಟಾಗಿದೆ. ಪರ್ವತದಲ್ಲಿ ಕಾಡ್ಗಿಚ್ಚು ಉಂಟಾಗಿದೆ. ಎಕ್ಸಾಮ್ಗೆ ಇದನ್ನು ಕೇಳ್ತಾರೆ, ಯಾವುದು ಪಿಲಾಬ್ರಸ್ ಪರ್ವತ ಇಲ್ಲಿ ಕಂಡು ಬರ್ತವೆ, ಸಿಯೇರಾ ಡಿ ಲಾಸ್ ಪರ್ವತಗಳು ಇಲ್ಲಿ ಕಂಡು ಬರ್ತಾವೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಕ್ಯಾಪಿಟಲ್ ಸಿಟಿ ಕೇಳೋ ಚಾನ್ಸ್ ಇರ್ತದ. ಸೊ ನಿಮ್ಗೆ ಗೊತ್ತಿರಲಿ, ಬಹಳ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡೋಣ. ಭಾರತದ 14 ನಗರಗಳು ಅಪಾಯದಲ್ಲಿದ್ದಾವೆ. ಯಾಕೆ ಅಪಾಯದಲ್ಲಿದ್ದಾವೆ? ತೀವ್ರವಾಗಿರ್ತಕ್ಕಂಥ ಏನೇಳಿ ಒಂದು ತಾಪಮಾನ ಉಂಟಾಗಿದೆ. ಸೊ ನಿಮಗೆ ಗೊತ್ತಿರಬೇಕು,
ಈ ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಈಗ ಸದ್ಯ ಏನು ಅಪಾಯದಲ್ಲಿರ್ತಕ್ಕಂಥ ತಾಪಮಾನದಿಂದಾಗಿ ಅಪಾಯದಲ್ಲಿರ್ತಕ್ಕಂಥ ರಾಷ್ಟ್ರ ಕೇಳಿದ್ರೆ ಅದು ಇರಾನ್. ನಿಮ್ಗೆ ಗೊತ್ತಿರ್ಬೇಕಾ? ಓಕೆ, ಸೊ ನಿಮ್ಗೆ ಗೊತ್ತಿರಲಿ, ಜಗತ್ತಿನ ಅಗ್ರ 50 ನಗರಗಳಲ್ಲಿ ಬೆಂಗಳೂರು ಸಹ ಇದೆ. 50 ನಗರಗಳಲ್ಲಿ ಇರಲಿ, ಬೆಂಗಳೂರು ಸಹ ಇದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು ಸಹ ಇದೆ. ಸೊ ಇರಾಕ್ ಅಲ್ ಬ್ರಸ್ ನಗರ ಅತಿ ಹೆಚ್ಚು ಅಪಾಯ ಹೊಂದಿರುವ, ಸಾರಿ ಇದು ಇರಾನ್ ಅಲ್ಲ, ಇರಾಕ್. ಓಕೆ, ಅಲ್ ಬ್ರಸ್ ಎನ್ನುವ ನಗರ ಜಗತ್ತಿನ ಏನೇಳಿ ಪ್ರಥಮ ಸ್ಥಾನದಲ್ಲಿದೆ. ಸೊ ನಿಮ್ಗೆ ಗೊತ್ತಿರ್ಬೇಕಾ? ಓಕೆ, ಸೊ ನೆನ್ಪಿಟ್ಟುಕೊಳ್ಳಿ, ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳಿದಾವಲ್ಲ, ಸೊ 95ರಷ್ಟು ಸಹಾರಾ ಆಫ್ರಿಕಾ ಖಂಡಗಳಲ್ಲಿವೆ. ಓಕೆ, ಅದಕ್ಕಾಗಿ ಅತಿ ಹೆಚ್ಚು ಏನಾಗ್ತಾ ಇದೆ ಅಂತ ಕೇಳಿದ್ರೆ ಇಲ್ಲಿ ಇಂಪಾರ್ಟೆಂಟ್ ತಾಪಮಾನ ಹೆಚ್ಚಾಗ್ತಾ ಇದೆ. ಈಜಿಪ್ತಿನ ಕೈರೋ, ವಿಯೆಟ್ನಾಂನ ಹನೋಯಿ, ಈ ಪ್ರದೇಶಗಳು ಸಹ ಏನಾಗಿದೆ ತಾಪಮಾನದಿಂದಾಗಿ ಇದಾಗ್ತದೆ. ಇದು PS ಆಗಿ ಕೇಳೋ ಚಾನ್ಸ್ ಇರುತ್ತದೆ, ನೆನ್ಪಿಟ್ಟುಕೊಳ್ಳಿ. ತಾಪಮಾನದ ಕುರಿತು ಭಾರತದ 14 ನಗರಗಳು ಇದರಲ್ಲಿದೆ. ಇರಾಕಿನ ಅಲ್ಬ್ರಸ್ ನಗರ ಜಗತ್ತಿನ ಮೊಟ್ಟ ಮೊದಲ ಸ್ಥಾನದಲ್ಲಿ ಇರೋದು. ಭಾರತದಲ್ಲಿ ಅಲಹಾಬಾದ್ ಇದೆ, ನಾಗ್ಪುರ ಇದೆ, ಮಧುರೈ ಇದೆ, ಭೋಪಾಲ್, ಕಾನ್ಪುರ, ಪುಣೆ, ಪಟ್ನಾ, ಹೈದರಾಬಾದ್, ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ, ಜೈಪುರ್, ಲಕ್ನೋ, ಮುಂಬೈ. ಸೊ ನಿಮಗೆ ಇನ್ನೊಂದು ವಿಶೇಷತೆ ಏನಂತ ಕೇಳಿದ್ರೆ, ಈ ತಾಪಮಾನದ ಅಪಾಯದಲ್ಲಿರ್ತಕ್ಕಂಥ ಭಾರತದ ಅತ್ಯಂತ ಅಪಾಯದಲ್ಲಿರ್ತಕ್ಕಂಥ ನಗರ ಕೇಳಿದ್ರೆ ರಾಜಸ್ಥಾನದ ಜೈಪುರ್, ಪಿಂಕ್ ಸಿಟಿ ಆಫ್ ಇಂಡಿಯಾ. ಸೊ ನಿಮಗೆ ಗೊತ್ತಿರಬೇಕಾ? ಇದು ಈ ಪೇಪರ್ನ, ಈ ಒಂದು ನ್ಯೂಸ್ ಪೇಪರ್ನ ಅನಾಲಿಸಿಸ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ. ಸೊ ವಿಶ್ವಕಪ್ ಗರಿಷ್ಠ ಗೋಲು ಗಳಿಕೆ ಫ್ರಾನ್ಸ್ನ ಎಂಬಾಪೆಗೆ 2ನೇ ಸ್ಥಾನ. ಸೊ ನೆನ್ಪಿಟ್ಕೊಳ್ಳಿ, ವಿಶ್ವಕಪ್ ಒಂದರಲ್ಲಿಯೇ ಅತಿ ಹೆಚ್ಚು ಗೋಲ್ ಗಳಿಸಿರ್ತಕ್ಕಂಥ ಆಟಗಾರ ಯಾರು ಅಂತ ಕೇಳಿದ್ರೆ ಲಿಯೋನಲ್ ಮೆಸ್ಸಿ. ಓಕೆ, ಲಿಯೋನಲ್ ಮೆಸ್ಸಿ. ಯಾವ ದೇಶ ಈ ಮೆಸ್ಸಿದು ಅಂತ ಕೇಳ್ಬೋದು, ಯಾಕಂದ್ರೆ ಲಾಸ್ಟ್ ಜನವರಿಯಲ್ಲಿ ಇವರು ಭಾರತಕ್ಕೆ ಆಗಮಿಸಿದ್ರು. ಸೊ ಲಿಯೋನಲ್ ಮೆಸ್ಸಿ ಇಂಪಾರ್ಟೆಂಟ್ ಅರ್ಜೆಂಟೈನಾ. ಸೊ ಈತನ ನಂತರ ಈತ 21 ವರ್ಲ್ಡ್ ಕಪ್ ಅಲ್ಲಿ 21 ಗೋಲ್ ಬಾರಿಸನ. ಈತನ ನಂತರ ಯಾರಿದ್ದಾರೆ ಅಂತ ಕೇಳಿದ್ರೆ ಫ್ರಾನ್ಸ್ ದೇಶದ ಎಂಬಾಪೆ ಇದ್ದಾನೆ. ಓಕೆ, ನಿಮಗೆ ಗೊತ್ತಿರಲಿ, ಅರ್ಜೆಂಟೈನಾ ಸೆಮಿಫೈನಲ್ಗೆ ಹೋಗ್ಯದ ಈ ಬಾರಿ, ಫ್ರಾನ್ಸ್ ಸೆಮಿಫೈನಲ್ಗೆ ಹೋಗ್ಯದ. ಓಕೆ, ಸ್ಪೇನ್ ಸೆಮಿಫೈನಲ್ಗೆ ಹೋಗ್ಯದ, ಇಂಗ್ಲೆಂಡ್ ಸೆಮಿಫೈನಲ್ಗೆ ಹೋಗ್ಯದ. ಈ 4 ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಅಲ್ಲಿ 2 ತಂಡಗಳು ಫೈನಲ್ಗೆ ಬರ್ತಾವೆ. ಯಾರು ಕೊನೆಗೆ ಯಾರು ಗೆಲ್ತಾರೆ ನೋಡಿ, ಬಹಳ ಇಂಪಾರ್ಟೆಂಟ್ ಅದು. ಸೊ ಈಗ ಸದ್ಯ ಫ್ರಾನ್ಸಿನ ಫುಟ್ಬಾಲ್ ಸ್ಟಾರ್ ಆಟಗಾರ ಕಿಲಿಯಾನ್ ಎಂಬಾಪೆ ವಿಶ್ವಕಪ್ನಲ್ಲಿ ಒಟ್ಟು ಗೋಲುಗಳ ಸಂಖ್ಯೆ 20ಕ್ಕೇರಿದೆ. ಇನ್ನ 1 ಹೊಡೆದ್ರೆ ಲಿಯೋನಲ್ ಮೆಸ್ಸಿಯ ಸ್ಥಾನವನ್ನ ಕಬಳಿಸ್ತಾರ. ಇನ್ನು 1 ಹೊಡೆದ್ರೆ 22 ಮಾಡಿದ್ರೆ ಇಡೀ ಜಗತ್ತಿನ ಮೊಟ್ಟ ಮೊದಲ ಆಟಗಾರ. ವಿಶ್ವಕಪ್ ಫುಟ್ಬಾಲ್ ನಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಅತಿ ಹೆಚ್ಚು ಗೋಲ್ ಬಾರಿಸಿದ ಆಟಗಾರನಾಗಿ ಅದನ್ನು ನಾವೇನ್ ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ನೋಡೋಣ. ಸೊ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಮಾತ್ರ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಎಷ್ಟು ಜನ ಇದರ ಬಗ್ಗೆ ವಿಶೇಷತೆ ಇದೆ, ಇದು ಖಂಡಿತ ವಿಶೇಷತೆ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಅಪ್ಕಮಿಂಗ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಕ್ವಶನ್ ಕೇಳ್ತಾನೆ. ಮೋದಿ ಅವರಿಂದ ಇಂಡೋನೇಷ್ಯಾದ ಜೊತೆ 100 ಟನ್ ಬೀಜ ಪೂರೈಕೆಯ ಒಪ್ಪಂದ ಆಗಿದೆ. ಅದು ಯಾವುದು ಬೀಜ ಅಂತ ಕೇಳಿದ್ರೆ ಧಾರವಾಡದ, ನೆನಪಿಟ್ಕೊಳ್ರಿ, ಧಾರವಾಡದ. ಓಕೆ, ಸೊ DWR 162 ಗೋಧಿಯ ತಳಿ. ಓಕೆ, ಗೋಧಿಯ ತಳಿ. ಈ ತಳಿ ಎಕ್ಸಾಮಿಗೆ ಕೇಳ್ತಾನೆ ನಿಮ್ಗೆ. DWR 162 ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಗೋಧಿ ತಳಿ. ಇದು ಇತ್ತೀಚೆಗೆ ಯಾವ ದೇಶಕ್ಕೆ ರವಾನೆ ಮಾಡಲು ನರೇಂದ್ರ ಮೋದಿ ಅವರು ಒಪ್ಪಿಕೊಂಡಾರ ಅಂತ ಕೇಳಿದ್ರೆ ಇಂಡೋನೇಷ್ಯಾ. ಓಕೆ, ಇಂಡೋನೇಷ್ಯಾ. ಎಲ್ಲಿಂದ ಅಂತ ಕೇಳಿದ್ರೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ. 1 ಹೆಕ್ಟರ್ಗೆ 75 ಕ್ವಿಂಟಲ್ ಓಕೆ ಇಳುವರಿ ಕೊಡಬಹುದಾದ ಕೆಪಾಸಿಟಿ ಇರತಕ್ಕಂಥದ್ದು ಇದು. ಇಂಡೋನೇಷ್ಯಾ ದೇಶಕ್ಕೆ ಸರಿ ಹೊಂದತಕ್ಕಂಥ ಒಂದು ಇದು ಗೋಧಿಯ ತಳಿ ಇದು. ಓಕೆ, ಸೊ ಗೋಧಿಯ ತಳಿ ಮೋರ್ ಇಂಪಾರ್ಟೆಂಟ್. 100 ಟನ್ ಬೀಜ ಇಂಡೋನೇಷ್ಯಾಕ್ಕೆ ನಾವೇನ್ ಮಾಡಿವಿ, ಕಳಿಸಿವಿ. ಅರ್ಥ ಆಯ್ತಾ? ನಾವೇನ್ ಸಣ್ಣ ಮಟ್ಟದಲ್ಲಿ ಇರ್ತಕ್ಕಂಥ ಜನ ಅಲ್ಲ. ಬಹಳ ಇಂಪಾರ್ಟೆಂಟ್. ನಮ್ಮಲ್ಲೂ ಅತಿ ಬಿರುಸಿನ ಮತ್ತು ಅತ್ಯಂತ ಜ್ಞಾನ ಹೊಂದಿರತಕ್ಕಂಥ ಕೃಷಿ ಇದೆ. ಅತಿ ಹೆಚ್ಚು ಈ ಒಂದು DWR 162 ತಳಿಯ ವಿಶೇಷತೆ ಏನು ಗೊತ್ತಾ? ಅತಿ ಹೆಚ್ಚು ಉಷ್ಣ ಇರೋ ಕಡೆ ಕೂಡ ಬೆಳೀತದ, ಕಡಿಮೆ ಉಷ್ಣಾಂಶ ಕೂಡ ಇರೋ ಕಡೆ ಕೂಡ ಬೆಳೀತದೆ. ಹೌದಾ? ಸೊ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ಖಂಡಿತ ಎಕ್ಸಾಮ್ಗೆ ಕೇಳ್ತಾರ. ಸೊ ಮೋರ್ ಇಂಪಾರ್ಟೆಂಟ್. ಇಂಡೋನೇಷ್ಯಾಕ್ಕೆ ನಾವು ರವಾನೆ ಮಾಡಿವಿ. ಸೊ ಗೊತ್ತಿರಲಿ ಯಾವ ತಳಿ? ಗೋಧಿ ತಳಿ. DWR ಯಾವ್ದಕ್ಕೆ ಸಂಬಂಧಪಟ್ಟದ? ಗೋಧಿಗೆ ಸಂಬಂಧಪಟ್ಟದ. PSI ಕೇಳ್ತಾನೆ. ನೆಕ್ಸ್ಟ್ ಸರ್, ಜನಸಂಖ್ಯೆ ದಿನ ಮೊನ್ನೆ ನಾವು ಯಾವತ್ತು ಆಚರಣೆ ಮಾಡಿದ್ವಪ್ಪ?
ಜುಲೈ 11ಕ್ಕೆ ಆಚರಣೆ ಮಾಡಿದ್ವಿ. ಓಕೆ, ಜುಲೈ 11ಕ್ಕೆ ಆಚರಣೆ ಮಾಡಿದ್ವಿ. ಸೊ ಜನಸಂಖ್ಯೆ ದಿನದ ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ನೋಡೋಣ. ಜುಲೈ 11 ಪ್ರತಿ ವರ್ಷ ನಾವೇನಂತ ಆಚರಣೆ ಮಾಡ್ತೀವಿ? ಸೊ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಆಚರಣೆ ಮಾಡ್ತೀವಿ. ಓಕೆ, ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ? 1987 ಜುಲೈ 11ಕ್ಕೆ ಏನಾಯಿತು? ವಿಶ್ವದ ಜನಸಂಖ್ಯೆಯು 500 ಕೋಟಿಗೆ ಸೇರ್ಪಡೆಗೊಳ್ತು. ಓಕೆ, ಸೊ ಅದಕ್ಕಾಗಿ 1989ರಿಂದ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಇದನ್ನೇನಂತ ಕರಿತೀವಿ? ವಿಶ್ವಸಂಸ್ಥೆಯ ಅಭಿವೃದ್ಧಿಯ ಕಾರ್ಯಕ್ರಮ ಸಂಸ್ಥೆ ಅಂತ ಕರಿತೀವಿ. ಇವರು ಪ್ರತಿ ವರ್ಷ ಜುಲೈ 11ನ್ನ ವಿಶ್ವ ಜನಸಂಖ್ಯೆ ದಿನ ಎಂದು ಘೋಷಿಸಿದರು. ಅರ್ಥ ಆಯ್ತಾ? ಸೊ ಇಂಪಾರ್ಟೆಂಟ್. ಈ ಸದ್ಯ 8 ಬಿಲಿಯನ್ಗೆ ತಲುಪಿದೀವಿ ನಾವು ಜನಸಂಖ್ಯೆ. ಇಡೀ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ ಭಾರತ, 141 ಕೋಟಿ. ಸೆಕೆಂಡ್ ಚೀನಾ, 140 ಕೋಟಿ. ಅರ್ಥ ಆಗ್ತದಲ್ಲ? ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ 2026 ಜನಸಂಖ್ಯೆಯ ಥೀಮ್ ಏನಂತ ಕೇಳಿದ್ರೆ, ಇಂದು ಮತ್ತು ನಾಳೆಗಾಗಿ ಯುವ ಜನರ ಆಶೋತ್ತರ ನೋಡಿ, ಇಂದು ಮತ್ತು ನಾಳೆಗಾಗಿ ಯುವ ಜನರ ಆಶೋತ್ತರ. ಯಾಕೆ ಯುವ ಜನರನ್ನ ಮೆನ್ಷನ್ ಮಾಡಿವೆ ಅಂತ ಕೇಳಿದ್ರೆ, ಇಡೀ ಜಗತ್ತಿನ ನೆನಪಿಟ್ಟುಕೊಳ್ಳಿ, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಯುವ ಜನರನ್ನ ಹೊಂದಿರತಕ್ಕಂಥ ರಾಷ್ಟ್ರ ಭಾರತ. 60% ಯುವ ಜನರಿದ್ದಾರೆ ನಮ್ಮಲ್ಲಿ. ಏನ್ ಜಪಾನು ಚೀನಾದಲ್ಲಿ ಇರೋಂಗ ಇಲ್ಲ. ಅರ್ಥ ಆಗ್ತದಲ್ಲ? ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ನಿಮ್ಗೆ ಗೊತ್ತಿರಬೇಕು, ಪಾಪ್ಯುಲೇಷನ್ ಅಧ್ಯಯನದ ಬಗ್ಗೆ ಏನಂತ ಕರೀತಾರ? ಡೆಮೋಗ್ರಫಿ ಅಂತ ಕರೀತಾರ. ಸೊ ಡೆಮೋಗ್ರಫಿ ಅಂತ ಕರೀತಾರ. ಅಂದ್ರೆ ಜನಸಂಖ್ಯೆಯ ಕುರಿತು ಅಧ್ಯಯನಕ್ಕೆ ಏನಂತ ಕರೀತಾರ ಅಂತ ಕೇಳಿದ ಡೆಮೋಗ್ರಫಿ ಅಂತ ಕರೀತಾರ. ಸೊ ಈಗ ನಿಮ್ಗೆ ಗೊತ್ತಿರಬೇಕು, ಸದ್ಯ 2026ರಲ್ಲಿ ಭಾರತ 16ನೇ ಜನಗಣತಿಯನ್ನ ಮಾಡ್ತಾ ಇದೆ. ಸ್ವತಂತ್ರದ ನಂತರ 8ನೇ ಜನಗಣತಿ. ಯಾರು ಇದಕ್ಕೆ ಬ್ರಾಂಡ್ ಅಂಬಾಸಿಡರ್? ಸುದರ್ಶನ್ ಪಟ್ನಾಯಕ್. ಈತ ಮರಳು ಶಿಲ್ಪಿ. ಓಕೆ, ಏನ್ ಹೇಳಿ? ಮರಳು ಶಿಲ್ಪಿ. ಬಹಳ ಇಂಪಾರ್ಟೆಂಟ್ ಇವೆಲ್ಲ. ಎಕ್ಸಾಮಿಗೆ ಖಂಡಿತ ಕೇಳ್ತಾನೆ ಎಕ್ಸಾಮಿಗೆ. ಮರಳು ಶಿಲ್ಪಿ ಯಾರು ಹೇಳಿ? ಸುದರ್ಶನ್ ಪಟ್ನಾಯಕ್. ಸ್ವತಂತ್ರ ನಂತರ 8ನೇ ಜನಗಣತಿ, ಒಟ್ಟಾರೆ 16ನೇ ಜನಗಣತಿ. ಯಾವಾಗ ಮೊದಲ ಬಾರಿಗೆ ಇದನ್ನ ಜನಗಣತಿ ಮಾಡ್ತಾರೆ? 1872 ಲಾರ್ಡ್ ಮೇವೋ. ಓಕೆ, ಲಾರ್ಡ್ ಮೇವೋ ಸಾರಿತ. ಇದು ಕೇವಲ ಸುಮ್ಮನೆ ಆರಂಭಿಸಿದ. ಆದರೆ ಪ್ರಾಂತೀಯ ಮಟ್ಟದಲ್ಲಿ 1882ಕ್ಕೆ ಲಾರ್ಡ್ ರಿಪ್ಪನ್. ಓಕೆ, ಲಾರ್ಡ್ ರಿಪ್ಪನ್ ಈತನ ಏನಂತ ಕರೀತಾರ? ಸ್ಥಳೀಯ ಸರ್ಕಾರದ ಪಿತಾಮಹ. ಓಕೆ, ಬಹಳ ಇಂಪಾರ್ಟೆಂಟ್. ಎರ್ನಾಕುಲಂ ಆಕ್ಟ್ ಅನ್ನ ರದ್ದು ಮಾಡ್ತಾನೆ. ಸ್ವದೇಶಿಯ ದೇಶಿ ಪತ್ರಿಕೆಗಳ ಮೇಲೆ ಇರತಕ್ಕಂತ ಆ ಲಿಟ್ಟನ್ ಏನ್ ಮಾಡಿರ್ತಾನೆ ಅಂತ ಕೇಳಿದ್ರೆ ನಿರ್ಬಂಧ ಇರ್ತಾನೆ. ಈತ ಬಂದು 1882ಕ್ಕೆ ಅವುಗಳ ಮೇಲೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತಾನೆ. ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನೆಲ್ಲವನ್ನೂ ಇದು ಮಾಡ್ತಾನೆ. ಸೊ ಈಗ ಜನಸಂಖ್ಯೆಯಿಂದ ಭಾರತಕ್ಕಾಗುವ ಸವಾಲು ಏನಪ್ಪಾ ಅಂತ ಕೇಳಿದ್ರೆ, 1000 ಜನಕ್ಕೆ ನಿಮಗೆ ಗೊತ್ತಿರ್ಬೇಕಾ? 1000 ಜನಸಂಖ್ಯೆಗೆ ಸೊ ಬಹಳ ಇಂಪಾರ್ಟೆಂಟ್. ಹೌದಾ? 1020 ಹೆಣ್ಣು ಮಕ್ಕಳು. ಇದು ಒಳ್ಳೆಯ ಸುದ್ದಿ. 1020 ಹೆಣ್ಮಕ್ಳಾಗ್ಯಾರ. ಅಂದ್ರೆ ಲಿಂಗಾನುಪಾತ ಹೆಣ್ಮಕ್ಳು ಜಾಸ್ತಿ ಐತಿ. ಹೌದಾ? ಸೊ ಜಾಸ್ತಿ ಐತಿ. ಆದರೆ ಹೆಣ್ಣು ಭ್ರೂಣ ಹತ್ಯೆ ಇನ್ನೂ 2 ಲಕ್ಷ ಹೆರಿಗೆಗೆ 97 ತಾಯಿಯಂದಿರು ಸಾವಾಗಕತ್ತವ. ಇದು ಬಹಳ ಅಂದ್ರೆ ಬಹಳ ಅತ್ಯಂತ ಕಳವಳಕಾರಿ ಇರತಕ್ಕಂಥ, ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಹೌದಾ? ಸೊ ಅದರಲ್ಲಿ ಜೊತೆಗೆ ಬಾಲ್ಯ ವಿವಾಹ ಆಗ್ತದ, ಶಿಕ್ಷಣ ಅತ್ಯಗತ್ಯ ಬೇಕಾಗ್ತದ. ಹೌದಾ? ಕೇರಳ ತಮಿಳುನಾಡಿನಲ್ಲಿ ಬಾಲ್ಯ ವಿವಾಹ ಅಧಿಕ ಐತಿ. ಏನ್ ಮಾಡಕ್ಕಿಲ್ಲ. ಹೌದಾ? ಸೊ ಬಹಳ ಅಂದ್ರೆ ಬಹಳ ದುರಂತ ಅಂತಾನೆ ಹೇಳ್ಬೋದು. 1 ಲಕ್ಷ ಹೆರಿಗೆಗೆ 97 ತಾಯಿಂದರು ಸಾವಾಗಕತ್ತದ. ಸೊ ಏನ್ ಮಾಡಕ್ಕಿಲ್ಲ. ಹೌದಾ? ಸೊ ಇಂಪಾರ್ಟೆಂಟ್. ಇದು ಪಾಪ್ಯುಲೇಷನ್ ಬಗ್ಗೆ ಇರತಕ್ಕಂಥ ಮಾಹಿತಿ. ಸೊ ನೆಕ್ಸ್ಟ್ ಯಾವ್ದಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಅಮೆರಿಕದ ವಿತ್ತೀಯ ನೀತಿ ಪಡೆಯುವಲ್ಲಿ ಸೊ ನಿಮ್ಗೆ ಗೊತ್ತಿರಲಿ ರಘುರಾಮ್ ರಾಜನ್. ಸೊ ರಘುರಾಮ್ ರಾಜನ್ ಇದರೆಲ್ಲ ಬಹಳ ಇಂಪಾರ್ಟೆಂಟ್. ಇದು ರಘುರಾಮ್ ರಾಜನ್. ಹೌದಾ? ಏನ್ ರಘುರಾಮ್ ರಾಜನ್ ಬಗ್ಗೆ ಕೇಳ್ತಾರಂತ ಕೇಳಿದ್ರೆ, ಈತ ಭಾರತದ 13ನೇ RBI ಗವರ್ನರ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್. ಓಕೆ, ಸೊ ಇವ್ರೇನ್ ಹೇಳ್ಯಾರ? ಅಮೆರಿಕದ ಸರ್ವೋಚ್ಚ ವಿತ್ತೀಯ ನೀತಿ ಪಡೆಯಲ್ಲಿ ರಘುರಾಮ್ ರಾಜನ್ ಅಂತ ಐತೆ. ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಆದ USA ಫೆಡರಲ್ ರಿಸರ್ವ್ ಬ್ಯಾಂಕ್. ಓಕೆ, ಅಮೆರಿಕದ ಕೇಂದ್ರ ಬ್ಯಾಂಕ್ ಯಾವುದು? USA ಫೆಡರಲ್ ರಿಸರ್ವ್ ಬ್ಯಾಂಕ್. ನಮ್ದು ಹೆಂಗೈತೆ? RBI ಐತಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐತಲ್ಲ, ಅದರಂತೆ ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಆದ USA ಫೆಡರಲ್ ರಿಸರ್ವ್ ಬ್ಯಾಂಕ್ ತನ್ನ ಮುಂದಿನ ಪ್ರಮುಖ ವಿತ್ತೀಯ ನೀತಿಗೆ ಆರ್ಥಿಕ ಕಾರ್ಯತಂತ್ರಗಳ ಪರಿಶೀಲನೆಗಾಗಿ
ಸೊ ಯಾರನ್ನ ನೇಮಕ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಮಾಜಿ ಗವರ್ನರ್ ಆಗಿರ್ತಕ್ಕಂಥ ರಘುರಾಮ್ ರಾಜನ್ ಅವರನ್ನ ನೇಮಕ ಮಾಡ್ತಾ ಇದೆ. ಇದೇ ಎಕ್ಸಾಮ್ಗೆ ಕೇಳ್ತಾನ. ಓಕೆ, ಸೊ ಇವ್ರು ಈ ಹಿಂದೆ ಯಾವಾಗಿದ್ರಪ್ಪ ಅಂತ ಕೇಳಿದ್ರೆ 2013ರಿಂದ 2016ರವರೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ಕೆಲಸ ಮಾಡ್ಯಾರ. ಇವ್ರದೊಂದು ಇದಿದೆ, ಆತ್ಮಚರಿತ್ರೆ ಇದೆ. ಐ ಡು ವಾಟ್ ಐ ಡು ಅಂತ ಹೇಳ್ಬಿಟ್ಟು, ಐ ಡು ವಾಟ್ ಐ ಡು, ಇವ್ರದ್ದು ಆತ್ಮಚರಿತ್ರೆ. ಎಕ್ಸಾಮಿಗೆ ಭಾಳ ಬಾರಿ ಕೇಳಿದಾನೆ, ಎಕ್ಸಾಮ್ ಭಾರಿ ಇಂಪಾರ್ಟೆಂಟ್. ಓಕೆ, ಸೊ ಪ್ರತಿ ವರ್ಷ ನಾವು ಏಪ್ರಿಲ್ 1 ಭಾಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹೌದಾ? ಸೊ ಭಾರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಯಾಕಂತ ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐತಲ್ಲ, ಇತ್ತೀಚೆಗೆ 5.25 ರೆಪೋ ದರವನ್ನ ಘೋಷಣೆ ಮಾಡದ. ಸೊ ಇದು ಆಕ್ಚುಲಿ 6 ಇತ್ತು. 25% ಕಡಿತಗೊಳಿಸುವುದರ ಜೊತೆಗೆ ರೆಪೋ ದರವನ್ನ ಏನ್ ಮಾಡಿದೆ, ಕಡಿಮೆ ಮಾಡಿದೆ. ಈಗ ಎಕ್ಸಾಮ್ಗೆ ಕೇಳ್ತಾನಿದ್ದು. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಏನಂತೀನಿ ಅಂತ. ಓಕೆ, ಎಸ್, ನೆಕ್ಸ್ಟ್ ನೋಡಿ, ಡಿಸೆಂಬರ್ನಲ್ಲಿ ಬಾಂಗ್ಲಾಕ್ಕೆ ಮರಳುತ್ತೇನೆ ಶೇಖ್ ಹಸೀನಾ. ಸೊ ಈ ಹಿಂದೆ ನಿಮಗೆ ಗೊತ್ತಿರಲಿ 2024ರಲ್ಲಿ ಬಾಂಗ್ಲಾದೇಶದ ವಿದ್ಯಾರ್ಥಿಗಳ ದಂಗೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮೃತಪಟ್ಟ ಹಿನ್ನೆಲೆಯಲ್ಲಿ ಈಕೆಯನ್ನ ಉಚ್ಚಾಟನೆ ಮಾಡಿದ್ರು. ಎಲ್ಲಿಂದ? ಸೊ ಬಾಂಗ್ಲಾದೇಶದಿಂದ. ಹೌದಾ? ಸೊ ಬಾಂಗ್ಲಾದೇಶದಿಂದ ಉಚ್ಚಾಟನೆ ಮಾಡುವುದರ ಜೊತೆಗೆ ಇವರು ಬಾಂಗ್ಲಾದೇಶವನ್ನ ಬಿಟ್ಟು ಭಾರತದ ಒಂದು ಸುಪರ್ದಿಗೆ ಬಂದ್ರು. ಇವ್ರದ್ದು ಪಕ್ಷ ಕೇಳ್ತಾನೆ ಎಕ್ಸಾಮಿಗೆ, ಅವಾಮಿ ಲೀಗ್ ಪಕ್ಷ ಅಂತ ಬರುತ್ತಾ. ಯಾರ್ದು? ಶೇಖ್ ಹಸೀನಾ. ಈಕೆ ಶೇಖ್ ಹಸೀನಾದರಲ್ಲ, ಶೇಖ್ ಮುಜಿಬುರ್ ರೆಹಮಾನ್ ಅವರ ಮಗಳಿಕೆ. ಹೌದಾ? ಬಾಂಗ್ಲಾದೇಶದ ಮೊದಲ ಪ್ರಧಾನಿಯಾಗಿರ್ತಕ್ಕಂಥ ವಂಗ ಬಂಗ್ ಅಂತ ಕರೀತಕ್ಕಂಥ ಶೇಖ್ ಮುಜಿಬುರ್ ರೆಹಮಾನ್ ಅವರ ಮಗಳು. ಈಕೆ 2024ರಲ್ಲಿ ಜಂಜಿಯ ಹೋರಾಟದಲ್ಲಿ, ವಿದ್ಯಾರ್ಥಿಗಳ ಜಂಜಿ ಹೋರಾಟದಲ್ಲಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಪಲಾಯನ ಮಾಡಿ ಬಂದ್ರು. ಇವ್ರು ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಬಾಂಗ್ಲಾದೇಶ ಮರಣದಂಡನೆ ಘೋಷಿಸಿದ್ದಾರೆ. ಈಕೆಯ ಮೇಲೆ ಮರಣದಂಡನೆ ಘೋಷಿಸ್ಯಾರ. ದೇಶಕ್ಕೆ ಮರಳುವ ನಿರ್ಧಾರ ಮಾಡಿದ ಬಾಂಗ್ಲಾ ಮಾಜಿ ಪ್ರಧಾನಿ ಅವಾಮಿ ನಾಯಕರೊಂದಿಗೆ ಸ್ವದೇಶಕ್ಕೆ ಹೋಗ್ತಾರಂತೆ. ಹೌದಾ? ಸೊ ಏನೇ ಇರಲಿ, ಅವ್ರು ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ನನ್ನ ಜನ್ಮ ಅಲ್ಲಿಯೇ ಆಗಿದೆ, ನನ್ನ ಸಾವಾದ್ರೂ ಸಹ ಅದೇ ಮಣ್ಣಲ್ಲಾಗ್ಲಿ, ನನ್ನ ರಕ್ತ ಹರಿದ್ರು ಕೂಡ ಅಲ್ಲೇ ಹರಿಲಿ ಅಂತ ಹೇಳ್ಬಿಟ್ಟು ಒಂದೇನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ಸೆಂಟಿಮೆಂಟಲ್ ಆಗಿರ್ತಕ್ಕಂಥ ಹೇಳಿಕೆ. ಇದನ್ನ ಎಕ್ಸಾಮ್ ದೃಷ್ಟಿಯಲ್ಲಿ ನಾವೇನ್ ನೋಡ್ಬೋದು ಅಂತ ಕೇಳಿದ್ರೆ, ಅವಾಮಿ ಲೀಗ್ ಈಕೆಗೆ ಸಂಬಂಧಪಟ್ಟ ಪಕ್ಷ. ಹೌದಾ? ಶೇಖ್ ಮುಜಿಬುರ್ ರೆಹಮಾನ್ ಅವರ ಮಗಳು, ಬಾಂಗ್ಲಾದೇಶದ 2ನೇ ಮಹಿಳಾ ಪ್ರಧಾನಮಂತ್ರಿ. ಹೌದಾ? ಈ ರೀತಿ ನಾವೇನ್ ಮಾಡ್ಬೋದು, ಅವರು ಆ ಒಂದು ವಿಚಾರವಾಗಿ ಎಕ್ಸಾಮ್ಗೆ ನಾವು ಅನಾಲಿಸಿಸ್ ಮಾಡ್ಬೋದು. ಓಕೆ, ಸೊ ಮೋರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಿದೆ ನೋಡ್ತಾ ಹೋಗೋಣ. ಸೊ 2029ರಿಂದಲೇ ಒಂದು ರಾಷ್ಟ್ರ ಒಂದು ಚುನಾವಣೆ, ಆರ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಕಂಟೆಂಟ್ ಬರುತ್ತೆ. ಬಹಳ ಇಂಪಾರ್ಟೆಂಟ್ ಇದು. ಸೊ ಇದಕ್ಕೆ ನಿಮ್ಗೆ ಗೊತ್ತಿರಲಿ, ಇದನ್ನ ಜಾರಿಗೆ ತರಬೇಕಂತ ಹೇಳ್ಬಿಟ್ಟು ಒಂದು ಸಮಿತಿಯನ್ನ ನಿರ್ಮಾಣ ಮಾಡಿದ್ರು. ಅದರ ಅಧ್ಯಕ್ಷತೆಯನ್ನು ಯಾರಿಗೆ ಕೊಟ್ಟಿದ್ರು? ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವರಿಗೆ ಕೊಟ್ಟಿದ್ರು. ಹೌದಾ? ಸೊ ನಿಮ್ಗೆ ಗೊತ್ತಿರ್ಬೇಕಾ? ಈಗ ಸದ್ಯ ನಿಮ್ಗೆ ಗೊತ್ತಿರ್ಲಿ, JPC ಅಂತ ಬರುತ್ತಾ, ಇದಕ್ಕೆ ಸಂಬಂಧಪಟ್ಟ JPC ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಬರುತ್ತೆ. ಅದರ ಅಧ್ಯಕ್ಷ ಯಾರು? PP ಚೌಧರಿ ಅಂತ ಹೇಳ್ಬಿಟ್ಟಿದ್ದಾರೆ. ಸದ್ಯ ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಇದು 7 ಲಕ್ಷ ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಏನಾಗ್ತಾ ಇದೆ, ತಪ್ಪಲಿದೆ. ಅಂದ್ರೆ ಒಂದು ಚುನಾವಣೆ, ಒಂದು ದೇಶ ಒಂದು ಚುನಾವಣೆ ಆಗೋದ್ರಿಂದ 7 ಲಕ್ಷ ಕೋಟಿ ರೂಪಾಯಿ ನಷ್ಟ ಕಡಿಮೆ ಆಗ್ತದಂತ. ಇದರಿಂದ ಬಹಳ ಇಂಪಾರ್ಟೆಂಟ್. 2029ರಿಂದಲೇ ಇದು ಜಾರಿ, 2029ಇಂದಾನೇ ಜಾರಿಯಾಗಿರ್ತಕ್ಕಂಥದ್ದು. ಇದು ರಾಜ್ಯದ ವಿಧಾನಸಭೆ ಮತ್ತು ಕೇಂದ್ರದ ಲೋಕಸಭೆಯ ಚುನಾವಣೆಗಳ ನಂತರ 100 ದಿನ ಗ್ಯಾಪ್ ಕೊಟ್ಟು ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆ ನಡೆಸುವ ಒಂದು ಯೋಜನೆಯನ್ನು ಮಾಡ್ಯಾರ. ಹೌದಾ? ಸೊ ಇದು ನಮ್ಗೆ ಏನಪ್ಪಾ ಅಂತ ಕೇಳಿದ್ರೆ, ಎಕ್ಸಾಮ್ಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದ. ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ಕೂಡ ಮಾಡ್ಬೇಕಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಇದನ್ನ PSI ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಪ್ರಬಂಧ ಕೇಳೋ ಚಾನ್ಸ್ ಇದೆ. 2047ರ ವೇಳೆಗಾಗಿ ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ರೂಪಿಸುವ ಗುರಿಯಲ್ಲಿ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಕಮಿಟಿ ಕೂಡ ಅದರ ಒಂದು ಮೂಲ ಗುರಿಯಾಗಿರ್ತಕ್ಕಂಥದ್ದು. ಹೌದಾ? ಇದ್ರ ಬಗ್ಗೆ ಯಾವ್ದಾದ್ರು ಒಂದಿನ ಖಂಡಿತ ಏನ್ ಮಾಡ್ತೀನಿ, ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹೌದಾ? ನೆಕ್ಸ್ಟ್ ನೋಡೋಣ. ಮತ್ತೆ ಹಾಡದ ಹೃದಯ ಕೋಗಿಲೆ, ಅತ್ಯಂತ ವಿದ್ರಾವಕ ಒಂದು ಏನಪ್ಪಾ ಅಂತ ಕೇಳಿದ್ರೆ ಸಾವು. ಜಾನಕಿ ಅಮ್ಮನವರು ಇನ್ನಿಲ್ಲ. ಹೌದಾ? ಸೊ ಎಸ್ ಜಾನಕಿ ಯಾವುದೇ ಸಂಗೀತ ಶಾಲೆಗಳಿಗೆ ಹೋಗಿ ಸಂಗೀತವನ್ನು ಕಲಿಯದೆ, ಬೈ ಬರ್ತ್ ನ್ಯಾಚುರಲ್, ಹೌದಾ, ಸೊ ಇರ್ತಕ್ಕಂಥ ಒಂದು ಸಂಗೀತದ ಗಾಯನದ ಮೂಲಕ ಇಡೀ ಭಾರತವನ್ನ ಏನ್ ಮಾಡಿದ್ರು ಇವರು, ಸೊ ಮೆರುಗುಗೊಳಿಸಿದ್ರು. ದಕ್ಷಿಣ ಭಾರತದ ನೈಟಿಂಗಲ್ ಅಂತಾನೆ ಕರಿತಾ ಇದ್ರು ಇವ್ರನ್ನ.
ಸೊ ಬಹಳ ಇಂಪಾರ್ಟೆಂಟ್. ಇತ್ತೀಚೆಗೆ ಇವರು ತೀರ್ಕೊಂಡ್ರು, ಮೈಸೂರಿನ ಮಣ್ಣಲ್ಲಿ ಮಣ್ಣಾದ್ರು, ಹೌದಾ. ಸೊ ಬಹಳ ಇಂಪಾರ್ಟೆಂಟು. ಇವರ ಒಂದು ಅತ್ಯಂತ ಪ್ರಸಿದ್ಧ ಹಾಡು ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ ಅಂತ ಹೇಳ್ಬಿಟ್ಟು, ರಾಮ ತೆರೆಯೋ ಬಾಗಿಲನ್ನು ಅಂತ ಹೇಳ್ಬಿಟ್ಟು ಹಲವಾರು ಗೀತೆಗಳನ್ನು ಇವರು ಹಾಡಿದ್ದಾರೆ. ಖ್ಯಾತ ಬಹುಭಾಷಾ ಹಿನ್ನೆಲೆ ಗಾಯಕಿ ಆಗಿರ್ತಕ್ಕಂಥ ಎಸ್ ಜಾನಕಿ ಅಮ್ಮನವರು ಏನಾದ್ರು ಅಂತ ಕೇಳಿದ್ರೆ ವಿಧಿವಶರಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸ್ನೇಹಿತರೆ, ಇವ್ರ ಬಗ್ಗೆ ಎಕ್ಸಾಮ್ಗೆ ಏನ್ ಕೇಳ್ಬೋದು ಅಂತ ಹೇಳ್ಬಿಟ್ಟು ನನ್ನ ಅನಾಲಿಸಿಸ್ ಪ್ರಕಾರ 2013ರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಆಗಿತ್ತು. ಆದರೆ ಇವರು ಇದನ್ನ ತಿರಸ್ಕರಿಸಿದರು. ತಿರಸ್ಕರಿಸಿದ್ರು. ಯಾಕಪ್ಪ? ಬಹಳ ಲೇಟಾಗಿ ಕೊಟ್ಟಿರಿ ಮತ್ತು ಅದು ಈಗ ಸದ್ಯ ನನಗೆ ಅವಶ್ಯಕತೆ ಇಲ್ಲ, ಯಾವಾಗ ಬೇಕಾಗಿತ್ತು ಅವಾಗ ಕೊಟ್ಟಿಲ್ಲ, ನನ್ನನ್ನು ಗುರುತಿಸಿಲ್ಲ ನೀವು, ಬಿಕಾಸ್ ಈಗ ಕೊಟ್ಟರೆ ನಾನು ಒಲ್ಲೆ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಪದ್ಮಭೂಷಣವನ್ನು 2013ರಲ್ಲಿ ತಿರಸ್ಕರಿಸ್ತಾರೆ. ಇವರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳ ಸಾಲು ಮಾತ್ರ ಅತ್ಯಂತ ದೊಡ್ಡದು, ಹೌದಾ. ಸುಮಾರು ಎಷ್ಟೋ ಪ್ರಶಸ್ತಿಗಳು ಸಿಕ್ಕವ, ಅದು ಬೇರೆ ಪ್ರಶ್ನೆ. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ, ಹೌದಾ. ಸೊ ನೋಡ್ತಾ ಹೋಗೋಣ ಏನಾದರೂ ಇದ್ರೆ. ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಸ್ಲೈಡ್. ಐ ವಿಲ್ ಎಕ್ಸ್ಪ್ಲನೇಷನ್. ಓಕೆ, ಇನ್ನೊಂದು ಅರ್ಬುದ ಜಲಸಂಧಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ. ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟು, ಇದೊಂದು ಹೇಳ್ತೀನಿ ನಿಮಗೆ. ಐ ಥಿಂಕ್ ದಿಸ್ ಇಸ್ ಲಾಸ್ಟ್ ಸ್ಲೈಡ್. ಓಕೆ, ಸೊ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಗವರ್ನರ್ ಆಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದಾರಲ್ಲ, ಅವರು ಅಧಿಕಾರದಲ್ಲಿ ಇರಬೇಕಾದ ಸಂದರ್ಭದಲ್ಲಿ 2012ರಲ್ಲಿ ಅಂದಿನ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ, ಹೌದಾ, ಯಾರಪ್ಪ, SV ಕುರೇಶಿ ಅಂತ ಬರ್ತಾರೆ. ಅವ್ರದ್ದು ಮೊನ್ನೆ ಒಂದು ಆತ್ಮಚರಿತ್ರೆ ಬಿಡುಗಡೆ ಮಾಡ್ಯಾರ, ಹೌದಾ. ಸೊ ಆತ್ಮಚರಿತ್ರೆ ಹೆಸರೇನಂತ ಕೇಳಿದ್ರೆ ಇಂಡಿಯಾ, ಓಕೆ, ಹ್ಯಾಂಡ್, ಹೌದಾ. ಸೊ ಇಂಡಿಯಾ ಹ್ಯಾಂಡ್ ಹೈ 100, ಹೌದಾ, 100 ಮೆಮೊರೀಸ್. So not a memoir ಅಂತ ಹೇಳ್ಬಿಟ್ಟು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಚುನಾವಣಾ ಆಯೋಗ ಕೇವಲ ಭಾರತದ ಹೆಮ್ಮೆಯಲ್ಲ, ಅದು ದೇಶದ ಪ್ರಜಾಪ್ರಭುತ್ವದ ಆತ್ಮ ಅಂತ ಹೇಳ್ಬಿಟ್ಟು ಏನಾಗಿದ್ರು ಅಂತ ಕೇಳಿದ್ರೆ, ಅಂದಿನ ಪ್ರಧಾನಮಂತ್ರಿಗಳಾದ ಯಾರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ಕುರಿತು ಕೊಟ್ಟಿದ್ರು. ಸಂಭಾಷಣೆಯ ವಿವರ ಕುರೇಶಿ ಅವರು ತಮ್ಮ ಪುಸ್ತಕ ಆದ ಇಂಡಿಯಾ ಅಂಡ್ 100 ಮೆಮೊರೀಸ್ ನಾಟ್ ಎ ಮೆಮೊಯರ್ ಅನ್ನೋ ಪುಸ್ತಕದಲ್ಲಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಮೆನ್ಷನ್ ಮಾಡಿದ್ದಾರೆ. ಈಗ ಎಕ್ಸಾಮ್ಗೆ ಏನ್ ಕೇಳ್ಬಹುದು ಅಂತ ಕೇಳಿದ್ರೆ, 2012ರಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ SY ಕುರೇಶಿ ಅವರ ಆತ್ಮಚರಿತ್ರೆಯ ಹೆಸರೇನು ಅಂತ ಕೇಳ್ತಾನ. ನಿಮ್ಗೆ ಗೊತ್ತಿರಬೇಕು, ಹೌದಾ. ಇಂಡಿಯಾ ಅಂಡ್ 100 ಮೆಮೊರೀಸ್ ನಾಟ್ ಎ ಮೆಮೊರಿ ಅನ್ನುವ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಏನಂತ ಎಕ್ಸ್ಪ್ಲೇನ್ ಮಾಡಿದಾರೆ ಅಂತ ಕೇಳಿದ್ರೆ, ಸೊ ಅಂದಿನ ಪ್ರಧಾನಮಂತ್ರಿಗಳು ಏನಂತ ಹೇಳಿದ್ರು ಅಂತ ಕೇಳಿದ್ರೆ, ಚುನಾವಣಾ ಆಯೋಗ ಕೇವಲ ಭಾರತದ ಹೆಮ್ಮೆ ಅಲ್ಲ, ಅದು ದೇಶದ ಪ್ರಜಾಪ್ರಭುತ್ವದ ಆತ್ಮ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದು ಇಂಪಾರ್ಟೆಂಟ್ ಇದೆ, ಹೌದಾ. ಅಂದಿನ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ಕುರೇಶಿ ಅವರೊಂದಿಗೆ ನಡೆಸಿದ ಸಂಭಾಷಣೆ ಈ ಪುಸ್ತಕದಲ್ಲಿ ಹೇಳಲಾಗಿದೆ. ಸೊ ಹೌದಾ, ಖುರ್ಷಿದ್ ತಮ್ಮ ಪಕ್ಷಕ್ಕೆ ಬಂದರೆ ಉದ್ಯೋಗದಲ್ಲಿ ಮುಸ್ಲಿಮರಿಗಿರುವ ಮೀಸಲಾತಿನ 4.5% ಶೇಕಡ 9ಕ್ಕೆ ಹೆಚ್ಚಿಸುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು ಏನೇ ಇರಲಿ, ಹೌದಾ. ಸೊ ಇದು ಎಕ್ಸಾಮ್ಗೆ ಏನ್ ಮಾಡ್ತಾನ ನಮಗೆ ಖಂಡಿತ ಕೇಳ್ತಾನ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಮಾಜಿ ಗವರ್ನರ್ ಆಗಿ ಭಾರತದ ಪ್ರಧಾನಮಂತ್ರಿಗಳ ಹುದ್ದೆಗೆ ಏರಿರ್ತಕ್ಕಂಥವ್ರು ಯಾರಂತ ಕೇಳಿದ್ರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್. ನಿಮಗೆ ಗೊತ್ತಿಲ್ಲ, 2008ರಿಂದ 2012ರವರೆಗೆ ಸುದೀರ್ಘ ಎರಡು ಅವಧಿಗೆ ಇವರು ಭಾರತದ ಪ್ರಧಾನಮಂತ್ರಿಗಳಾಗಿದ್ರು. ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ಆರ್ಥಿಕ ತಜ್ಞರಾಗಿರ್ತಕ್ಕಂಥವ್ರು. ಪ್ರಸ್ತುತ ರಾಜ್ಯಸಭೆಯಿಂದ ಕೂಡ ಇವರು ನಿವೃತ್ತಿಯಾಗಿರ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್, ಹೌದಾ. ಓಕೆ, ಸೊ ನೋಡೋಣ. ಸೊ ಇದು ಆಗಿತ್ತು ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಒಟ್ಟಾರೆ ಒಂದು ವಾರದ ಕರೆಂಟ್ ಅಫೇರ್ಸ್ ನಾನು ನಿಮಗೆ ಇಲ್ಲಿ ಕವರ್ ಮಾಡಿದ್ದೀನಿ. 1 ವೀಕ್, ಓಕೆ, 1 ವೀಕ್ ಕರೆಂಟ್ ಅಫೇರ್ಸ್ ಕವರ್ ಮಾಡಿದ್ದೀನಿ. ನಿಮಗೆ ಗೊತ್ತಿರಲಿ, ಇನ್ನು ಮುಂದೆ ಸಬ್ಜೆಕ್ಟ್ ಇರ್ತಕ್ಕಂಥ ಇತಿಹಾಸದ ಸರಣಿಯನ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಏನ್ ಮಾಡ್ತೀನಿ, ನಾನು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ಲೇ ಲಿಸ್ಟ್ ಅನ್ನು ಕುಂದಿರಿಸ್ತೀನಿ. ಅದಾದ್ಮೇಲೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಪ್ಲೇ ಲಿಸ್ಟ್ ಅನ್ನು ಕುಂದಿರಿಸ್ತೀನಿ. ಅಷ್ಟು ಸಂವಿಧಾನ ಆಗಿರ್ಬೋದು, ಹೌದಾ. ಸೊ ಇನ್ನು ಉಳಿದಿರ್ತಕ್ಕಂಥ ಅರ್ಥಶಾಸ್ತ್ರ ಆಗಿರ್ಬೋದು, ಪರಿಸರ ಅಧ್ಯಯನ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಇವೆಲ್ಲ ಸಬ್ಜೆಕ್ಟ್ಗಳ ಸರಣಿಗಳನ್ನು ಕುಂದಿರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಿಮ್ಮ ಬೆಂಬಲ ಅತ್ಯಂತ ಅಗತ್ಯ. ಸೊ ಮೋರ್ ಇಂಪಾರ್ಟೆಂಟ್. ಓಕೆ, ಇದಾಗಿತ್ತು ಪ್ರಮುಖ ಪ್ರಚಲಿತ ಘಟನೆಗಳು ಮತ್ತು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್. ಮುಂದಿನ ತರಗತಿಯಲ್ಲಿ ಇಂಥದ್ದೇ ಅದ್ಭುತ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ವಿತ್ GK ಕ್ಲಾಸ್ ಅನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಮ ಬೆಂಬಲ ಅತ್ಯಂತ ಅವಶ್ಯಕ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನೀವು ಶೇರ್,
ಸಬ್ಸ್ಕ್ರೈಬ್, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.